ನಮಸ್ಕಾರ ವೀಕ್ಷಕರೇ. ನಮಸ್ಕಾರ. ಸೊ ಅದಿತರೆ ನೀವು ಡೈರೆಕ್ಟಾಗಿ ನಮ್ಮ ವೀಕ್ಷಕರ ಮುಂದೆ ನಮ್ಮಲ್ಲಿ ಒಂದಷ್ಟು ಅನುಭವಗಳು ಪಡೆದವರು ಡೈರೆಕ್ಟಾಗಿ ನನ್ನ ಜೊತೆಲೇ ಇದ್ದಾರೆ ಅಂತ ಹೇಳಿದ್ರಿ, ಅವ್ರನ್ನ ಕರ್ಕೊಂಡು ಬಂದಿದ್ದೀರಾ. ಸೊ ಸಾಕಷ್ಟು ನಿಮ್ಮ ಕೆಲಸಗಳಿಗೆ, ನಿಮ್ಮ ಪೂಜೆ ಪುನಸ್ಕಾರಗಳಲ್ಲಿ ಅವರನ್ನು ಕೂಡ ಬಳಸ್ಕೊತಾ ಇದ್ದೀರಾ, ಅವರು ನಿಮ್ಮ ಜೊತೆಲಿ ಸಪೋರ್ಟ್ ಇದ್ದಾರೆ ಅಂತ. ಸೊ ಅವ್ರಿಗೆ ಸಪ್ರೇಟಾಗಿ ಬೇರೆ ಬೇರೆ ಅನುಭವಗಳಾಗೈತೆ, ಅದನ್ನು ಡೈರೆಕ್ಟಾಗಿ ಅವರೇ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ನೀವು ಕರ್ಕೊಂಬಂದ್ರಿ. ಬಟ್ ಅವ್ರನ್ನ ಒಂದು ಪರಿಚಯ ಮಾಡಿಕೊಡಿ, ಯಾವಾಗ ನೀವು ಅವ್ರಿಗೆ ದೀಕ್ಷೆಗೆ ಕೊಟ್ರಿ, ಸೊ ಯಾವ ರೀತಿ ಅವ್ರು ಇವಾಗ ವಿದ್ಯೆಗಳನ್ನ ಕಲ್ತಿದ್ದಾರೆ. ಇವ್ರು ರಂಗಸ್ವಾಮಿ ಅಂತ. ಇವ್ರು ಸ್ಟಾರ್ಟಿಂಗ್ ನಾನು ದೀಕ್ಷಾ ಕಾನ್ಸೆಪ್ಟ್ ಶುರು ಮಾಡಿದಾಗ ಫಸ್ಟ್ ಬ್ಯಾಚಲ್ಲಿ ತಗೊಂಡಂಥವ್ರು ಮೋಹನ್ ಅಂತ. ಇಲ್ಲಿ ನಮ್ಮ ಸುತ್ತಮುತ್ತ ಬೆಂಗಳೂರು ಹತ್ರ, ನಮ್ಮ ಹತ್ರದಲ್ಲಿ ಇರೋದ್ರಿಂದ ತುಂಬಾ ಜನ ಇದ್ದಾರೆ. ಯಾಕೆ ಅವ್ರನ್ನೆಲ್ಲ ಕರ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ತುಂಬಾ ದೂರದಲ್ಲಿದ್ದಾರೆ ಅವರು. ನಾವಿರೋ ಟೈಮಿಗೆ ನಮ್ಮ ಮನೆ ಹತ್ರ ಬಂದು ಇದನ್ನ ಮಾಡಕ್ ಆಗೋದಿಲ್ಲ, ತುಂಬಾ ನಿಯರ್ ಬೈ ಇದ್ದಾರೆ. ಹಂಗಾಗಿ ಇವರು ನನ್ನ ಜೊತೆ ಹೆಚ್ಚು ಕಮ್ಮಿ ಇವಾಗ ವರ್ಷದ ಹತ್ರ ಆಯ್ತು. ಫಸ್ಟ್ ಬ್ಯಾಚ್ ನಲ್ಲಿ ಕಲ್ತಂತವ್ರು. ಇವಾಗ ಕಲ್ತು ನನ್ನ ವಿದ್ಯೆಗಳನ್ನೆಲ್ಲರೂ ನನಗೆ ಸಪೋರ್ಟಿವ್ ಆಗಿ ಎಲ್ಲರೂ ಇವಾಗ ಇವ್ರು ಮಾಡ್ತಾರೆ. ಸುಮಾರು ಕೇಸಸ್ ನ ಇವ್ರು ಹ್ಯಾಂಡಲ್ ಮಾಡ್ತಾರೆ. ಅಂದ್ರೆ ಹ್ಯಾಂಡಲ್ ಮಾಡ್ತಾರೆ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಮಂಡಲಗಳು ಹಾಕೋದು, ಆಮೇಲೆ ಮಂತ್ರ ಜಪ ಉಚ್ಚಾರಣೆಗೆ ಬೇಕಾದಂತ ಇವಾಗ ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದಾಗ ಬಗೆಹರಿಸಬೇಕು ಅಂದಾಗ ಇದು ಸಮಸ್ಯೆ ಹೇಗೆ ಅಂತಂದ್ರೆ ವೈಬ್ರೇಟ್ ಮಂತ್ರ ಅನ್ನೋದೇ ವೈಬ್ರೇಟ್ ಅಂತ ಹೇಳ್ತಾ ಇದೀನಿ. ಒಂದು ವ್ಯಕ್ತಿ ಪಠನೆ ಮಾಡೋದಕ್ಕೂ ಪಕ್ಕದಲ್ಲಿ 2-3 ಜನ ಕೂಡ ಸೇಮ್ ಮಂತ್ರನ ಉಚ್ಚಾರಣೆ ಮಾಡಿದಾಗ ಶಕ್ತಿ ಹೆಚ್ಚಿನದಾಗಿ ಉದ್ಭವ ಆಗುತ್ತೆ. ಸೊ ಅದು ಉದ್ಭವ ಆದಾಗ ಈ ಕೆಲವು ಸಮಸ್ಯೆಗಳಂತ ಬಂದಾಗ ಅದನ್ನ ನಾವು ಬಗೆಹರಿಸೋಕ್ಕೆ ಈ ಮಂತ್ರಗಳನ್ನ ಉಚ್ಚಾರಣೆ ಮಾಡಿದಾಗ ಅದು ಹೆಚ್ಚಿನ ಪ್ರಭಾವ ಇದ್ದಾಗ ಈ ನೆಗೆಟಿವ್ ಎನರ್ಜಿಗಳು ಬೇಗನೆ ದೇಹದಿಂದ ಬಿಟ್ಟು ಹೋಗುತ್ತೆ. ಸೊ ಅದೇನು ಹೇಳಿದ್ನಲ್ಲ, ಒಂದು ವ್ಯಕ್ತಿ ಒಂದು ಗಾಡಿನ ತಳ್ಳೋದಕ್ಕೂ 3 ಜನ ಸೇರ್ಕೊಂಡು ತಳ್ಳೋದಕ್ಕೂ ಅದ್ರ ಶಕ್ತಿ ಹೇಗಿರುತ್ತೆ ಆ ತರ ಹೆಚ್ಚು ಕಮ್ಮಿ 1 ವರ್ಷ ಹತ್ರ ಆಗ್ತಾ ಬಂತು. ಈ ಹೆಚ್ಚಿನ ಇದ್ರಲ್ಲೆಲ್ಲ ಇಂಪಾರ್ಟೆಂಟ್ ಇದನ್ನೆಲ್ಲ ಇವರು ಕಲ್ತ್ಕೊಂಡಿದ್ದಾರೆ. ಇವಾಗ ಇವ್ರು ಮಾಡ್ತಾರೆ. ಸೊ ಇಂಡಿವಿಜುವಲ್ ಆಗಿ ನಿಮ್ಮನ್ನ ಬಿಟ್ಟು ಇವರೇ ಡೈರೆಕ್ಟ್ ಆಗಿ ಯಾವ್ದಾದ್ರು ಕೇಸ್ನ ಅಟೆಂಡ್ ಅಲ್ಲ, ಇನ್ನೂ ಅವರು ಮಾಡಕ್ ಹೋಗಿಲ್ಲ. ಯಾಕಂದ್ರೆ ನಾನು ಹೇಳ್ತಿರೋದು ಏನು ಅಂದ್ರೆ, ಯಾವುದೇ ವಿದ್ಯೆ ಆಗ್ಲಿ ನೀವು ಪರಿಪೂರ್ಣತೆ ಆಗಿ ನಿಮ್ಗೆ ಅದ್ರ ಬಗ್ಗೆ ಒಂದು ಶಕ್ತಿ ಇದೆ ನನಗೆ ಮಾಡ್ತೀನಿ ಅಂತ ಬರೋವರೆಗೂ ಗುರುವಿನ ಇದ್ರಲ್ಲಿ ನೀವು ಚೆನ್ನಾಗಿ ಪಳಗಿ. ಮೊದಲು ಏನಾಗುತ್ತೆ ಅಂದ್ರೆ ನೋಡಿ, ಕೆಲವು ಸ್ಮಶಾನಕ್ಕೆ ಹೋಗಿ ಗುಂಡಿ ತೆಗೆದು ಊತು ಕೆಲವು ವಸ್ತುಗಳನ್ನ ಉಳೋದಿರುತ್ತೆ. ಕೆಲವರಿಗೆ ಸ್ಮಶಾನ ಅಂದ್ರೆ ಭಯ ಇರುತ್ತೆ, ಗೊತ್ತಿರೋದಿಲ್ಲ. ಒಂದೇ ಸಲ ಕಳಿಸಿ ಅವರು ಎದುರುಕೊಂಡು ಆಮೇಲೆ ಚಳಿ ಜ್ವರ ಇಂಥವು ಬಂದು ಮತ್ತೆ ಏನಾರ ಹೆಚ್ಚು ಕಮ್ಮಿ ಜೀವಹಾನಿಗಳು ಇಂಥವು ಏನಾರು ಆಯ್ತು ಅಂದ್ರೆ ಅದಕ್ಕೆ ಗುರುವಿನೇ ಕಾರಣ ಆಗ್ಬೇಕಾಗತ್ತೆ. ಅದ್ರ ಬದಲು ನಮ್ಮ ಜೊತೆ ಕರ್ಕೊಂಡು ಹೋಗಿ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆದಾಗ ಈ ಭಯ ಎಲ್ಲ ಬಿಟ್ಟೋಗುತ್ತೆ. ಆಮೇಲೆ ಅದ್ರದ್ದು ರೂಪರೇಷೆಗಳು ಗೊತ್ತಿರುತ್ತೆ, ನಾವು ಹೇಗ್ ಮಾಡ್ಬೋದು, ಹೇಗ್ ಮಾಡೋ ಸಾಧ್ಯ ಇದೆ ಅಂತ. ಅವಾಗ ಒಬ್ಬ ಎಕ್ಸ್ಪರ್ಟ್ ಆಗಕ್ಕೆ ಸಾಧ್ಯ ಇರುತ್ತೆ. ಅರ್ಧಂಬರ್ಧ ಕೊಟ್ಬಿಟ್ಟು ಅದನ್ನ ನೋಡ್ಕೊಂಡು ಮಾಡಿ, ಬುಕ್ ನೋಡ್ಕೊಂಡು ಮಾಡ್ಕೊಳ್ಳಿ ಅಂತಂದಾಗ ಅಷ್ಟು ಅನುಭವಗಳು ಆಗೋದಿಲ್ಲ. ಹೌದು, ಮಾಡಕ್ಕಾಗಲ್ಲ ಅಂತಲ್ಲ, ನಮ್ಮ ರಕ್ಷಣೆ ನಾವು ಮಾಡ್ಕೋಬಹುದು. ಆದ್ರೆ ಬೇರೆಯವ್ರಿಗೆ ವಿದ್ಯೆ ಮಾಡ್ಕೊಡ್ಬೇಕು ಅಂದಾಗ ಒಬ್ಬ ಗುರುವಿನ ಮುಖಾಂತರವಾಗಿ ಪಳಗಿದ್ರೆ ಅದು ಮಾಡಕ್ ಈಸಿ ಆಗುತ್ತೆ. ಇವಾಗ ಮೋಹನ್ ಅಂತ ಮನೇಲಿ ಮಾಡ್ತಾ ಇದ್ದಾನೆ, ಅಥವಾ ಕೆಲವು ಕೆಲಸಗಳನ್ನ ಮಾಡ್ತಾ ಇದ್ದಾನೆ. ಹಾಗೆ ಇದು ಹೇಗೆ ಅಂತಂದ್ರೆ ಒಂದೊಂದು ಮಾಡ್ತಾ ಹೋಗ್ತಾ ಇದ್ದಂಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಹೊರತು ನೀವು ಯಾವ್ದು ಮಾಡದೆ ವಿದ್ಯೆ ಕಲ್ತ್ಬಿಟ್ಟಿದೀನಿ ಅಂತ ಹೋಗಿ ಒಂದೇ ಸಲ ನೀರಿಗೆ ಧುಮುಕಿದ್ರೆ ಆಗಲ್ಲ. ಅಟ್ಲೀಸ್ಟ್ 2 ಸಲ ಒಂದು ಟ್ಯೂಬ್ ಹಾಕೊಂಡಾದ್ರೆ ಈಜು ಹೊಡೆದು ಆ ನೀರಿನ ಭಯ ಹೋಗಿರ್ಬೇಕು, ಮನ್ಸಲ್ಲಿ ಭಯ ಹೋಗಿರ್ಬೇಕು. ಅವಾಗ ನೀವು ಇಂಡಿಪೆಂಡೆಂಟ್ ಆಗಿ ನೆಕ್ಸ್ಟ್ ಟ್ಯೂಬ್ ಇಲ್ಲ ಕೂಡ ನೀವು ಆರಿ ಈಜು ಹೊಡಿಬಹುದು. ಆ ತರನೇ ಈಗೆಲ್ಲ ಕೆಲಸ ಕಾರ್ಯಗಳಿಗೂ ಇವರೆಲ್ಲ ಜೊತೆಗೆ ನಿಂತ್ಕೊಂಡು ಯಾವ್ದು ಹೇಗ್ ಮಾಡ್ತಾರೆ ಅಂತ ಮಾಡ್ತಾರೆ. ಮತ್ತೆ ಇನ್ನೊಂದು ಯಾವ್ದೋ ಒಂದು ಮಾಡಿದ್ವಿ ಲಾಸ್ಟ್ ಟೈಮ್, ತುಮಕೂರ್ಗೆ ಹೋಗಿ ದೇವ್ರು ಕಟ್ಟಾಕಿದ್ರು ಅಂತ ಹೇಳಿದೆ. ನಿಮ್ಗೆ ಕಟ್ಟಾಕಿದ್ರು ಹೇಗೆ ಅಂತಂದ್ರೆ, ದೇವ್ರು ಮೊದ್ಲು ಚೆನ್ನಾಗಿ ಬರ್ತಾ ಇದ್ದಂಥದ್ದು ಮಾತು ಕಟ್ಟಾಗೋಯ್ತು. ಅಂದ್ರೆ ದೇವರ ದೇಹದಲ್ಲಿ ಆಹ್ವಾನ ಆಗ್ತಾ ಇಲ್ಲ. ಸೊ ಆ ವಿಚಾರವಾಗಿ ನಾವು ಇಲ್ಲಿ ತುಮಕೂರು ಹೋಗಿದ್ವಿ. ಅಲ್ಲೋಗಿ ಕೆಲವು ಮಂಡಲಗಳನ್ನ ಹಾಕಿ ಅದು ಪ್ರಾಕ್ಟಿಕಲ್ ಆದ ವಿಡಿಯೋಗಳಿದ್ದಾವೆ. ಆಮೇಲೆ ಅವ್ರು ಇಲ್ಲಿವರೆಗೂ ಬರೋದು ಇದ್ರ ದೀಕ್ಷೆ ಮತ್ತೆ ಬರೋದಿಲ್ಲ, ಮಾತು ಬರೋದಿಲ್ಲ. ದೇವರು ದೇಹಕ್ಕೆ ಆಹ್ವಾನ ಆಗ್ತಾ ಇಲ್ಲ. ಸೊ ಅದೊಂದು ಡಿಫ್ರೆಂಟ್ ಆದಂತ ಒಂದು ಮಂಡಲಗಳು ಹಾಕಿ, ಸೊ ಅಲ್ಲೇ ಮಂತ್ರ ಪಠಣೆಗಳು 3 ಜನ ಕೂತು ಮಂತ್ರ ಪಠಣೆಗಳು ಮಾಡಿ ಅವ್ರನ್ನ ಅಲ್ಲಿ ಕೂರಿಸಿ 2 ದೇವರುಗಳನ್ನ ಕಟ್ಟಾಕಿರೋದನ್ನ ಒಂದೇ ಜಾಗದಲ್ಲಿ 2 ಬಿಡಿಸಿದ್ವಿ. ಸೂಪರ್. ಯಾವ ದೇವರು? ಒಂದು ಅಂಗಾಳ ಪರಮೇಶ್ವರಿ ಅಂತ ಲೇಡಿ, ನಿಮ್ಗೆ ಫಸ್ಟೇ ಹೇಳಿದ್ದೆ, ಬಂದಿದ್ರು ಸಮಸ್ಯೆ ಅಂತ ವಿಡಿಯೋನು ಕೂಡ ನಿಮ್ಗೆ ತೋರಿಸಿದ್ದೆ. ಅದನ್ನ ನೆಕ್ಸ್ಟ್ ಹುಣ್ಣಿಮೆ ಅಮಾವಾಸ್ಯೆಗೆ ನಾವು ಅದನ್ನ ಬಿಡುಗಡೆ ಮಾಡ್ಕೊಡ್ತೀವಿ ಅಂತ ನಿಮ್ಗೆ ಮೊದಲೇ ಇನ್ಫಾರ್ಮ್ ಮಾಡಿದೆ. ಅದನ್ನ ಅವ್ರದ್ದೊಂದು. ಆಮೇಲೆ ಅಲ್ಲಿ ಇನ್ನೊಬ್ರು ತುಮಕೂರಿಂದ, ಇಲ್ಲಿಂದ ಈಚೆಗೆ ಇದು ಬರ್ತಾ ಇರ್ಲಿಲ್ಲ. ಅದು ಹೇಗಾಯ್ತು ಅಂದ್ರೆ, ಫಸ್ಟ್ ಇದನ್ನ ಕಟ್ಟಿ ಬಿಡಿಸಿದ್ವಿ ಈ ಹೆಣ್ಣು ದೇವ್ರದು. ಅದು ಬಿಡಿಸಿ ಆಗಿದ ತಕ್ಷಣ ಮತ್ತೆ ಅದನ್ನ ಜೊತೆ ಒಂದೇ ಕಡೆನಲ್ಲಿ ಅದ್ ಮಾಡಿದ್ವಿ. ಇಲ್ಲಿಂದ ಈ ಕಡೆ ವಾಣಿ ಬರ್ತಾ ಇಲ್ಲ, ಬಿಡ್ಲಿಲ್ಲ. ನಾವು ಇದನ್ನ ಕಟ್ಟಾಕಿರೋದನ್ನೆಲ್ಲ ಒಡೆದಾಕಿ ಅಲ್ಲೇ ಸ್ಪಾಟ್ ಅಲ್ಲಿ ಎಲ್ಲ ಪ್ರಾಕ್ಟಿಕಲ್ ವಿಡಿಯೋಸ್ ಇದಾವೆ.
ಅದನ್ನ ಮಾಡಿ ಮತ್ತೆ ಇದು ಕೊಡೋಕೆ ಶುರು ಮಾಡ್ತು. ಬಂತು ಅಲ್ಲೇ ಮಾತಾಡಿ ನನ್ನನ್ನು ಕರೆದು ಪಕ್ಕದಲ್ಲಿ ಕೂರಿಸಿ ನನಗೂ ಕೆಲವು ವಿಚಾರಗಳನ್ನ ಹೇಳಿ, ನೀನ್ ಎಲ್ಲಾರು ಹೋದ್ರು ನಿನ್ನಿಂದ ನಾನು ಶಕ್ತಿಯಾಗಿರ್ತೀನಿ, ಒಳ್ಳೆ ಕೆಲಸನ ಮಾಡಿದ್ಯಾ, ಆಮೇಲೆ ಅದ್ರಲ್ಲಿ ವಿಡಿಯೋಸ್ ಇದೆ, ನಾವು ಮಾಡಿರೋಂಥ ಕಾರ್ಯಗಳು ದೇವಿ ಚೆನ್ನಾಗಿದ್ಯಾ, ಸರಿಯಾಗಿ ಮಾಡಿದೀವಾ, ಕಾರ್ಯ ಸರಿಯಾದ ರೀತಿಯಲ್ಲಿ ಮಾಡಿದೀವ ಅಂದಾಗ ಸಂತೋಷ ಆಗಿದೆಯಾ ಅಂತ ಕೇಳಿದಾಗ ಖಂಡಿತವಾಗ್ಲೂ ಚೆನ್ನಾಗಿ ಮಾಡಿದ್ಯಾ, ಸಂತೋಷ ಆಗಿದೆ, ನನಗೆ ಬಿಡುಗಡೆ ಆಗಿದೆ, ನಾನು ಇವತ್ತು ಇದು ಕೊಡೋಂಗಾಗಿದ್ದೀನಿ ಅಂತ ಅಂದ್ರು. ಆಮೇಲೆ ಅವ್ರು ಕರ್ಕೊಂಡು ಹೋದವ್ರು ಕೂಡ ನಮ್ಗೆ ಕೆಲವು ವಿಚಾರಗಳನ್ನ ಹೇಳಿರ್ಲಿಲ್ಲ. ಅಂದ್ರೆ ಇವ್ರು ಸುಮಾರು ಜನ ಕರ್ಕೊಂಡು ಹೋಗಿದ್ದಾರೆ, ಕೆಲಸಗಳು ಆಗಿರ್ಲಿಲ್ಲ. ಸೊ ಇವರು ಏನು ಮಾಡ್ತಾರೋ ಇಲ್ವೋ ನೋಡೋಣ, ಇವರು ಅಂದ್ರೆ ಡೌಟ್ ಅಲ್ಲೇ ಕರ್ಕೊಂಡು ಹೋಗಿದ್ದಾರೆ. ಅಂದ್ರೆ ತುಂಬಾ ಜನ ಕರ್ಕೊಂಡು ಹೋಗಿದ್ದಾರೆ ಅಂತ ಕೆಲಸ ಆಗದಿದ್ದಾಗ ಡೌಟ್ ಕರ್ಕೊಂಡು ಹೋಗಿದ್ದಾರೆ. ದೇವ್ರು ಬಂದ ಮೇಲೆ ದೇವ್ರು ನೇರವಾಗಿ ಬಂದು ಹೇಳ್ತು ನನಗೆ, ಅಪ್ಪ ಇವರು ನಿನ್ನ ಕೆಲವು ಸುಳ್ಳುಗಳನ್ನ ಹೇಳಿದ್ದಾರೆ, ನಿನ್ನನ್ನು ಪರೀಕ್ಷೆ ಮಾಡಿದ್ದಾರೆ ಇವರು ಅಂತ. ಏನು ಅಂತ ಕೇಳಿದಾಗ ಪಕ್ಕದಲ್ಲೇ ಇದ್ರು, ಅವ್ರು ವಿಡಿಯೋ ಇದೆ, ವಿತ್ ವಿಡಿಯೋದಲ್ಲಿ ತೋರಿಸ್ತೀನಿ. ಕೇಳಿದಾಗ ಹಿಂಗಿಂಗ್ ಇತ್ತಂತೆಲ್ಲ. ಮೊದಲು ಅವ್ರು ಹೇಳಿದ್ ನಮ್ಗೆ ದೇವರೇ ಬರ್ತಾ ಇಲ್ಲ, ಇಲ್ಲವ್ರಿಗೆ ಬರ್ತಾ ಇದೆ. ಮೊದ್ಲು ಬರ್ತಾ ಇತ್ತು ಅವ್ರಿಗೆ, ಬಿಫೋರ್ ಕಟ್ಟಾಗ ಮೊದ್ಲು ಇದನ್ನೆಲ್ಲ ಮುಚ್ಚಿಟ್ಟಿದ್ರು ಅವರು. ಅಲ್ಲೋದ್ಮೇಲೆ ಅವ್ರು ಹೇಳಿದ್ರು, ಇಲ್ಲ ಇಷ್ಟು ವಿಚಾರಗಳು ಅವ್ರ ಹತ್ರ ಮುಚ್ಚಿಟ್ಟಿದ್ದಾರೆ, ನಿನ್ನ ಶಕ್ತಿಯನ್ನ ಪರೀಕ್ಷೆ ಮಾಡ್ತಾ ಇದಾರೆ ಅವರು ಅಂತ. ನೋಡಿದ್ರೆ ಅವ್ರು ನಗಾಡ್ತಾ ಇದ್ರು. ಸರಿ ಇರ್ಲಿ, ಬಂದಿದ್ದ ಕೆಲಸ ಏನೋ ಆಯ್ತು ಅಂತ ಕೆಲಸ ಆಯ್ತು. ಆ ಜಾಗದಲ್ಲಿ ಅದನ್ನ ಬಿಟ್ಬಿಟ್ಟು ಆಮೇಲೆ ಅಲ್ಲೇ ಸ್ಪಾಟಲ್ಲೇ ನಾವು ಇದನ್ನ ಬಿಡಿಸಿದ ತಕ್ಷಣನೇ ಲೆಫ್ಟ್ ಅಲ್ಲಿ ಕೂತ್ಕೊಂಡು ಅವ್ರ ಮನೆಯವ್ರಿಗೇನೆ ಕೆಲವು ಇದನ್ನ ನುಡಿ ಕೊಡ್ತಾ ಇತ್ತು. ದೂರ ಆಗೈತಲ್ಲ, ಗೊತ್ತಾಗ್ತೇನಪ್ಪ, ಅದು ಸಂತೋಷವಾಗಿ ಗೊತ್ತಾಗ್ತಾ ಬಂದು ಸುಳಿ ಎಲ್ಲ ಬೆಳಿತದೆ ಕಣ ಅಂತ ತೊಂದ್ರೆ ಏನಿಲ್ಲ. ಅದ್ರಲ್ಲೊಂದದೆ ಅದನ್ನ ನಾನು ನೋಡ್ಕೊಂತೀನಿ. ಆ ಕೂಡ ಇಲ್ಲಿ ಗೊತ್ತಾ ಇಲ್ಲ, ಗೊತ್ತಾಯ್ತೇನಪ್ಪ, ಆ ಕೂಡ ಇಲ್ಲಿ ಗೊತ್ತಾ ಇಲ್ಲ. ಫಸ್ಟ್ ಇವನ್ನ ನೇರ ಮಾಡ್ತೇನೋ ಕೇಳ್ಕೊಂಡು ಗೊತ್ತಾಗ್ತೇನೋ, ನಾನೇ ಬಂದು ಉಣ್ಣೋ ಅಂತ ಊಟ ಅಲ್ಲ ಅಲ್ಲಿ. ಗೊತ್ತಾಗ್ತೇನಪ್ಪ, ನಾನು ನೋಡಿ ಬಂದು ನಿಂತವನಿ, ಗೊತ್ತಾಗ್ತೇನೋ. 4 ಕಲ್ಯಾಣ ಆಗಲ್ಲ, 12 ಕಲ್ಯಾಣ ಮಾಡ್ಕೊ, ಗೊತ್ತಾಗ್ತೇನಪ್ಪ. ಇಟ್ಕೊಡ್ತಾ ಇಲ್ಲ ಅವನು. ವಿತ್ ಅಲ್ಲಿ ವಿಡಿಯೋ ಇದೆ, ವಿತ್ ಜೊತೆಗೆ ಪ್ರಾಕ್ಟಿಕಲ್. ಎಷ್ಟು ವರ್ಷದಿಂದ ಕಟ್ಟಾಗಿದ್ದು? ತುಂಬಾ ವರ್ಷ ಅಂತ ಅವ್ರು ಹೇಳ್ತಿದ್ದಾರೆ. ಸುಮಾರು ಜನ ಕರೆಸಿದ್ವಿ, ಆಗ್ಲಿಲ್ಲ ಅಂತ. ಆಮೇಲೆ ಅದು ದೇವ್ರು ಯಾವುದು ಅಂತ ಬಾಯಿ ಬಿಡ್ತಾ ಇಲ್ಲ ಅಂತ ಅವ್ರು ಹೇಳಿದ್ರು. ಅವರು ಅದಕ್ಕೆ ಬೇವಿನ ಮರದಮ್ಮ ಅಂತ ಹೆಸರು ಇಟ್ಕೊಂಡಿದ್ದು, ಬೇವಿನ ಮರದ ಕೆಳ ಇರೋದ್ರಿಂದ. ಸೊ ನಾವು ಅದು ಹೆಸರು ಕೇಳಕ್ಕೆ ಇದ್ ಮಾಡಿದ್ವಿ. ನಮ್ಗೆ ಇದ್ ಮಾಡಿದ್ರು, ದೇವಿನೇ ಹೇಳ್ತು, ನಾನು 100% ಅವ್ರಿಗೆ ನಾನು ಹೇಳ್ತೀನಿ, ನನಗೆ 2 ಅಮಾವಾಸ್ಯೆ ಟೈಮ್ ಕೊಡ್ಬೇಕು, ನನಗೆ ಅಂದ್ರೆ ಇದಾಕ್ಬೇಡ್ರಿ, ಮೇಲೆ ಪ್ರೆಷರ್ ಕೊಡ್ಬೇಡ್ರಿ, ನನ್ನ ಕರ್ತವ್ಯ ನಾನು ಮಾಡ್ತೀನಿ, ಹೇಳ್ತೀನಿ. ನನಗೆ 2 ಅಮಾವಾಸ್ಯೆ, ಒಂದು ಅಮಾವಾಸ್ಯೆ ಟೈಮ್ ಬೇಕು, ನಾನೇ ಬಾಯ್ಬಿಟ್ಟು ಹೇಳ್ತೀನಿ ಅಂತ. ಮೇನ್ ಬೇಕಾಗಿದ್ದು ಅವ್ರಿಗೆ ಇದು ಬರ್ತಿಲ್ಲ, ಮೈ ಮೇಲೆ ದೇವ್ರು ಬರ್ತಾ ಇರ್ಲಿಲ್ಲ, ಮಾತಾಡ್ತಿರ್ಲಿಲ್ಲ. ಅದು ಬಂದಿರೋ ವಿಡಿಯೋನು ಇದೆ, ನಿಮ್ಗನ್ನು ಕಳಿಸ್ಕೊಡ್ತೀನಿ. ಆಮೇಲೆ ಇನ್ನೊಬ್ರು ಲೇಡಿ ಅಂತ ಹೇಳಿದ್ನಲ್ಲ, ಅವ್ರಿಗೂ ಅಲ್ಲೇ ಬಂತು. ಅದು ಅಷ್ಟು ಶಕ್ತಿಯಾಗಿರ್ಲಿಲ್ಲ ಮೊದಲು. ಅಲ್ಲಿ ಬಿಡಿಸಿದ ತಕ್ಷಣ ನಾವೆಲ್ಲ ಒಂದು ಮಟ್ಟಕ್ಕೆ ಶಕ್ತಿಯುತವಾಗಿ ಇದ್ದೀವಿ. ನಾವ್ ಹಿಡಿದ್ರು ಹಿಡಿಯಕ್ ಆಗ್ತಿಲ್ಲ, ನನ್ ಕೈ ನೋವೇ ಬಂದ್ಬಿಡ್ತು. ನಾನೊಂದ್ ಕಡೆ ಹಿಡ್ದೀನಿ, ಇನ್ನೊಂದ್ ಕಡೆ ನಾನು 3 ಜನ ಹಿಡಿದ್ರು ಒಂದು ಅವ್ರು ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಲೇಡಿ, ಆದ್ರೂ ಕೂಡ ನಮ್ ಕಡೆಯಿಂದ ಹಿಡಿದು ನಿಲ್ಸಕ್ ಆಗ್ತಾ ಇಲ್ಲ. ಕೈ ತಾಯಿದು ವೈಬ್ರೇಷನ್ ಅಷ್ಟು ಶಕ್ತಿ. ಆ ವಿಡಿಯೋ ಇದೆ, ನೀವು ನೋಡಿ. ಈಗ ನಾವ್ ಹೇಳೋದಕ್ಕೂ ಕೆಲವು ವಿಚಾರ ಏನಂದ್ರೆ, ನಾನು ಯಾವತ್ತು ನಿಮ್ಗೆ ಹೇಳ್ತಿರೋದು ಅಂದ್ರೆ, ನಾನು ಏನೇ ಮಾತಾಡ್ಬೇಕು ಪ್ರಾಕ್ಟಿಕಲ್ ಎದುರು ಕಡೆ ಸಾಕ್ಷಿ ಇಟ್ಟೆ ಮಾತಾಡೋದು ಅಂತ. ಸೊ ಅದ ವಿಡಿಯೋದಲ್ಲಿ ಒಂಚೂರು ನೋಡಿ, ನಾನು ಹಿಂಗೆ ಹಿಡ್ದಿದ್ದೀನಿ ಕೈಯನ್ನ, ನನ್ ಆಗ್ತಾ ಇಲ್ಲ. ಈ ಕಡೆ ಇಳಿತಾ ಇದ್ರೆ, ಆ ಕಡೆ ಇಳಿತಿದ್ದೆ, ಕೆಳಗಡೆ ಇಳಿತಾ ಇದೆ. ಒಂದು 10-15 ನಿಮಿಷ. ತಲೆ ಹೊಡೆದಿದ್ಯಾ? ದೇವಿಗೆ ಶಕ್ತಿ ತುಂಬಿದ್ಯಾ? ದೇವಿಗೆ ಶಕ್ತಿ ತುಂಬಿದ್ಯಾ? ದೇವಿ ಕಣ್ಣು ತೆಗೆದುಪಟ್ಟಿದ್ಯಾ? ಯಾರಮ್ಮ ದೇವಿ? ಯಾರು ಇಲ್ಲಿರೋ ದೇವಿ? ಯಾರು? ಯಾರ ಬಾಯಿಂದ? ಹಾ, ಯಾಕೆ ಅವ್ರ ಬಾಯಲ್ಲಿ ಇದು ಬರ್ತಾ ಇಲ್ಲ? ಗಂಟ್ಲು. ಹಾ, ಇವಾಗ ಕಟ್ಟು ಹೊಡೆದಿದ್ವಲ್ಲ, ತೆಗ್ದಿದ್ಯಾ ಅದು? ಮತ್ತೆ ಬರುತ್ತಾ ಮೈ ಮೇಲೆ? ಯಾವಾಗ ಬರುತ್ತೆ? ಈಗಲೇ ಬರುತ್ತಾ? ಹಾ, ಏನ್ ಮಾಡ್ಬೇಕು ಇವಾಗ? ಬರುತ್ತಾರ? ಎಲ್ಲಿ ತಂದು ಏನ್ ನಿಲ್ಸ್ಬೇಕು? ಹಾ, ಕರ್ಕೊಂಬರ್ರಿ ಅವ್ರನ್ನ, ಕರ್ಕೊಂಬನ್ನಿ. ಇಲ್ಲ ಅದೆಲ್ಲ ಬರಬೇಕು, ಅವ್ರ ಬಾಯಲ್ಲಿ ಬರಬೇಕು.
ತಾಯಿ ಬಂದ ಮೇಲೇನು ಅಲ್ಲಿ ತಾಯಿ ಕೂಡ ಹೆಲ್ಪ್ ಮಾಡ್ತು ಇಲ್ಲಿ ಇವ್ರನ್ನ ಮಾತು ಬಿಡ್ಸಕ್ಕೆ. ನಿಂಬೆ ಹಣ್ಣು ಕೊಟ್ಟು, ಆಮೇಲೆ ಏನದು ಬೇವಿನ ಸೊಪ್ಪೆಲ್ಲ ಕೊಟ್ಟು ತಿನ್ಸಿ, ವಾಣಿ ಬರ್ತಾ ಇಲ್ಲ ಅಂದಿದ್ದಕ್ಕೆ ಬಾಯಿಂದ ತಿನ್ಸಿ ಬರುತ್ತೆ ಅಂತ ಹೇಳಿ 10 ನಿಮಿಷ ಆದ್ಮೇಲೆ 2 ದೇವ್ರುಗಳು ಅಲ್ಲಿಗೆ ಇದಾದವು. ಒಂದು ಅಂಡಾಳ ಪರಮೇಶ್ವರಿ, ಇದು ಬಂದು ಅಲ್ಲೇ 3 ದೇವ್ರು ಇದ್ದಾರಂತೆ. ನಾವು ಕೇಳಿದ್ವಿ, ಅದಕ್ಕೆ ಅವರು ಒಂದೇ ಮಾತು ಹೇಳಿದ್ರು, ಅಂದ್ರೆ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ರು, ನನಗೆ ಪ್ರೆಸರ್ ಮಾಡಬಾರ್ದು ಅಂದ್ರೆ ಆ ಹೆಸರು ಹೇಳಿಲ್ಲ. ನಾನು ಹೇಳ್ತೀನಿ 2 ಅಮಾವಾಸ್ಯೆ ಟೈಮ್ ಬೇಕು ನನಗೆ, ನಾನು ಹೇಳ್ತೀನಿ ಎಲ್ಲೊಂದು ನೇರಕ್ಕೆ ಹೇಳ್ತೀನಿ. ಯಾವ್ದು ಈ ತಾಯಿ ಬಂದ್ರೆ ಕೇಳಿದ್ವಿ, ಅದಕ್ಕೆ ಇವರು ಈ ದೇವ್ರು ಬಂದಿದ್ರಲ್ಲಿ ಓಂ ಶಕ್ತಿ ಒಂದಿದೆ, ಆಂಜನೇಯ ಒಂದಿದೆ ಅಂತೆಲ್ಲ ಹೇಳಿದ್ರು. ಇವ್ರು ಕೇಳಿದ್ವಿ, ಆಂಜನೇಯ ಯಾವುದು ಇದು ಹಳೆ ಕಾಲದ್ದು ಆಂಜನೇಯ ಅಲ್ಲಿ ಇದೆ ಅಂತಂದ್ರು. ಇಷ್ಟ ಆಗಿ ಅಲ್ಲಿ ಇವಾಗ ದೇವರು ಮೈ ಮೇಲೆ ಬಂದು ಮಾತಾಡುತ್ತೆ. ಸೊ ಅದೊಂದು ಇದು ಮಾಡಿದ್ವಿ. ಅದರಲ್ಲೆಲ್ಲ ಇವ್ರು ಭಾಗಿಯಾಗಿದ್ದಾರೆ. ಆ ಮಂಡಲಗಳೆಲ್ಲ ಇವರೇ ಹಾಕಿರೋದು. ಓಕೆ ಓಕೆ. ಸೊ ಅದಕ್ಕಂದ್ರೆ ಸ್ವಲ್ಪ ಅದು ಕ್ರಿಟಿಕಲ್ ಆಗಿರುತ್ತೆ. ಸ್ವಲ್ಪ ಮಿಸ್ಟೇಕ್ ಆದ್ರೂ ಸಮಸ್ಯೆ ಇದೆ ಆ ಮಂಡಲ. ಯಾಕಂದ್ರೆ ದೇವರ ದಿಗ್ಬಂಧನ ಬಿಡಿಸೋದು, ನೀವು ಹಾಕೋ ಮಂಡಲನ ತಪ್ಪಿದ್ರು ಆ ಕೆಲಸ ಆಗೋದಿಲ್ಲ. ಆಮೇಲೆ ಅದನ್ನ ಪ್ರಯೋಗ ಮಾಡ್ಬೇಕಾದ್ರೂ ನೀವು ಅದನ್ನ ಸರಿಯಾದ ರೀತಿಯಲ್ಲಿ ಮಂತ್ರ ಉಚ್ಚಾರಣೆ ಆಗಿರ್ಬೋದು, ಆಮೇಲೆ ಅದನ್ನ ಪ್ರಯೋಗನ ಕಟ್ಟೊಡೆಯೋದಾಗಿರ್ಬೋದು, ಸರಿಯಾಗಿ ಮಾಡಿಲ್ಲ ಅಂದ್ರೆ ಕೆಲಸ ಆಗೋದಿಲ್ಲ, ಎಲ್ಲ ವ್ಯರ್ಥನೇ. ಆಮೇಲೆ ಏನಾಗ್ಬಿಡುತ್ತೆ ಅಂದ್ರೆ ಜೇನುಗುಡಿ ಕಲ್ಲೊಡ್ದಂಗ ಆಗ್ಬಿಡುತ್ತೆ, ಇರೋ ದೇವ್ರಿಗೆ ಉಲ್ಟಾ ಆಗ್ಬಿಡುತ್ತೆ. ಆಮೇಲೆ ಯಾಕಂದ್ರೆ ಕರ್ದು ಅವುಗಳನ್ನ ಮಾಡಕ್ಕಾಗದೆ, ಅಂದ್ರೆ ನಿಮ್ಗೆ ಅರ್ಧಂಬರ್ಧ ವಿದ್ಯೆ ಗೊತ್ತಿದ್ದು ಅದ್ರ ಬಗ್ಗೆ ಗೊತ್ತಿಲ್ಲ, ಏನೋ ನಾವು ಮಾಡ್ತೀವಿ ಅಂತ ಹೋಗಿ ಮಾಡಕ್ಕೆ ನಿಂತ್ಕೊಂಡೆ ಅಂದ್ರೆ ಹೆಚ್ಚು ಕಮ್ಮಿ ಆಯ್ತು. ಏನಾಗುತ್ತೆ ಅಂದ್ರೆ ಅರ್ಧಕ್ಕೆ ಎಳೆದ್ಬಿಟ್ಟಿರ್ತೀವಿ, ಎಳೆದ್ರೆ ನೀವು ಸೈಡ್ ದಡ ಸೇರಿಸ್ಬಿಡ್ಬೇಕು. ಅರ್ಧ ಗಂಟೆ ಬಿಟ್ರೆ ಸುಮ್ನೆ ಮಲಗಿರೋರ್ನ ಎಳ್ದು ಕರೆಸಿ ನೀವು ಸಮಸ್ಯೆ ಮಾಡ್ದಂಗ ಆಗ್ಬಿಡುತ್ತೆ. ಬಟ್ ಹೆಂಗ ಆಗಬಿಡುತ್ತೆ ಅಂದ್ರೆ 10 ನಿಮಿಷಕ್ಕೆ ಮೈಯಲ್ಲಿ ನೀರಲ್ಲಿ ಇಳಿದೋಯ್ತು ನಮ್ಗೆ. ಒಂದು ಅರ್ಧ ಗಂಟೆ ಪ್ರೊಸೆಸ್ ಅನ್ಸುತ್ತೆ, ಅರ್ಧನೂ 1 ಅವರ್ ಪ್ರೊಸೆಸಿಂಗ್. ಒಂದು ಕಡೆಯಿಂದ ಈ ದೇವಿಂದ ಫಸ್ಟ್ ಬಿಡಿಸಿದ್ವಿ, ಕೈ ಹಿಡ್ಕೊಂಡ್ವಿ, ಎಳ್ದಾಡ್ತಾ ಇದೆ, ಅದನ್ನ ಹಿಡಿದು ಆಲ್ರೆಡಿ ನಮ್ಗೆಲ್ಲ ಉಸಿರು ಮೇಲ್ ಬಂದ್ಬಿಟ್ಟಿದೆ, ತಗೋಬಿಟ್ಟಿದ್ವಿ ಎಲ್ರು. ಅಷ್ಟೊತ್ತಿಗೆ ಇದು ಶುರು ಆಯ್ತು. ಅಲ್ಲಿಂದ ಕರೆದು ಫಸ್ಟ್ ನನ್ನನ್ನೇ ಕರೆದಿರೋದು, ನನ್ನ ಕರೆದು ಕೂರಿಸ್ಕೊಂಡು, ಅದ್ರಲ್ಲಿ ವಿಡಿಯೋ ಇದೆ, ಕೂರಿಸ್ಕೊಂಡು ಕೈ ಹಿಡ್ಕೊಂಡು ಕೆಲವು ವಿಚಾರಗಳು ಹೇಳ್ತು. ಆಮೇಲೆ ನೀನ್ ಮಾಡೋ ಕಾರ್ಯಗಳು ಕರೆಕ್ಟ್ ಆಗಿದೆ, ಒಳ್ಳೆ ಕಾರ್ಯನೇ ಮಾಡ್ತಾ ಇದೆಯಾ, ಲೋಕ ಕಲ್ಯಾಣ ಕೆಲಸಗಳನ್ನ ಮಾಡ್ತಾ ಇದೆಯಾ, ಮುಂದೆ ಇನ್ನೂ ನಡಿ, ಹಿಂದೆ ನನ್ನ ಶಕ್ತಿ ಯಾವ್ದು ನಿನ್ನಿಂದ ಇರುತ್ತೆ ಅಂತ ಹೇಳಿ ಆಶೀರ್ವಾದ ಮಾಡಿ ನಾವು ಆಮೇಲೆ ರಾತ್ರಿ ಒಂದು 8 ಗಂಟೆಗೇನೋ ಅಲ್ಲಿಂದ ತುಮಕೂರು ಬಿಟ್ವಿ. ನಾವು ಮಧ್ಯಾಹ್ನ ಹೋಗಿರೋದು, ಅಂದ್ರೆ ಸಂಜೆ ಮೇಲೆ ಅದಕ್ಕೆ ಕೆಲವು ವ್ಯವಸ್ಥೆ ಮಾಡಿ ತೋಟದಲ್ಲಿ ಇತ್ತು. ಅದು ತುಮಕೂರು ಕೈದಾಳ ಅಲ್ಲಿ ವ್ಯವಸ್ಥೆಗಳು ಮಾಡ್ಕೋಬೇಕಾಗಿತ್ತು. ಅದು ಹೇಳೋದಷ್ಟು ಸುಲಭ ಅಲ್ಲ. ನಿಮ್ಗೆ ವಿಡಿಯೋಸ್ ಕಳಿಸ್ತೀನಿ ನೋಡಿ, ಆ ಮಂಡಲ ಹಾಕಿರುವಂತ ಸಿಸ್ಟಮ್ಸ್ ನೋಡಿ. ಆಮೇಲೆ ಅದಕ್ಕೆ ಕಾಯಿಗಳು ಬೇಕಾಗುತ್ತೆ, ತೆಂಗಿನ ಕಾಯಿಗಳು, ಆ ಕಾಯಿಗಳನ್ನ ಹಿಡಿದು ಅದಂತ ಸಿಸ್ಟಮ್ಸ್ಗಳು ಕೆಲವು ಮಾಡೋಂಥದ್ದು ಇವರೆಲ್ಲ ಮಾಡಿದ್ದಾರೆ. ಇವ್ನು ಕೇಳಿ ಅನುಭವಗಳು ಹೊಸದಾಗಿ. ಅಂದ್ರೆ ನಿಮ್ಮ ಒಂದು ದೀಕ್ಷೆ ಬಗ್ಗೆ ನಾನು ಮತ್ತೆ ಮಾತಾಡ್ತೀನಿ. ಫಸ್ಟ್ ಈಗೇನು ಅಲ್ಲಿ ದೇವಸ್ಥಾನ ಹೋಗಿದ್ರಿ ತುಮಕೂರು, ಸೊ ಅಲ್ಲಿ ನಿಮ್ಗೇನೆಲ್ಲ ಅನುಭವ? ಇದು ಒಂದು ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡಿರೋದಾ ನೀವು, ಇಲ್ಲ ಇದಕ್ಕೆ ಮೊದಲು ಈ ತರ ಕೇಸ್ ಫಸ್ಟ್ ಟೈಮ್ ಮಾಡಿದ? ಫಸ್ಟ್ ಅಟೆಂಪ್ಟ್. ಯಾವ ತರ ಅನುಭವ ನಿಮ್ಮ ಅನುಭವಕ್ಕೆ ಬಂದಿದೆ? ಗುರುಗಳ ಅನುಭವದಲ್ಲಿ, ಈ ಮಾರ್ಗದರ್ಶನದಲ್ಲಿ ನಾವು ಫಸ್ಟ್ ಹೋಗಿದ್ದು ಇದೇ ಅನುಭವ. ನಾವು ಮೊದಲು 1 ವರ್ಷದಿಂದ ಗುರುಗಳ ಜೊತೆ ನಾವು ಕೆಲಸ ಮಾಡ್ತಾ, ಅವ್ರ ಜೊತೆ ದೀಕ್ಷೆ ತಗೊಂಡೆಲ್ಲ ಮಾಡ್ತಾ ಇದ್ರಿ. ಇದು ಒಂದು ದೊಡ್ಡ ಪ್ರಯೋಗ, ಒಂಥರ ನಮಗೆ ಮೈ ಜುಮ್ ಅನ್ಸುತ್ತೆ. ಇವ್ರ ಮಾರ್ಗದರ್ಶನದಲ್ಲಿ ನಾವೇ ಮಂಡಲ ಎಲ್ಲ ಹಾಕಿದ್ದು, ಅವ್ರ ಮಾರ್ಗದರ್ಶನ ಕೊಟ್ಟರು, ಈ ಥರ ಹಾಕಿ, ಈ ಥರ ಮಾಡಿ, ಮತ್ತೆ ಈ ಥರ ಮಂತ್ರ ಉಚ್ಚಾರಣೆ ಮಾಡಿ ಅಂದ್ಬಿಟ್ಟು ನಾವು ಕೂತ್ಕೊಂಡಿದ್ವಿ. ನಮಗೆ ಗೊತ್ತಿರಲಿಲ್ಲ. ಆಮೇಲೆ ಏನು ಹೆದರಬೇಡಿ, ನಾನು ಇದ್ದೀನಿ ಅಂದ್ಬಿಟ್ಟು ಮಾರ್ಗದರ್ಶನದಲ್ಲಿ ಮುಂದೆನೇ ನಿಂತಿದ್ರು ನಮ್ದು. ನಾವು ಅವ್ರ ಮಾರ್ಗದರ್ಶನದಲ್ಲಿ ಎಲ್ಲ ಮಂಡಲ ಹಾಕಿ ಮತ್ತೆ ಮಂತ್ರ ಉಚ್ಚಾರಣೆ ಮಾಡಿದ್ರಿ. ಆಮೇಲೆ ಆ ದೇವಿ ಆಹ್ವಾನ ಆಯಿತು, ಮೊದಲು ಆಗ್ತಾ ಇರಲಿಲ್ಲ ಅಂತೆ, ಈಗ ಆಹ್ವಾನ ಆಗಿದೆ. ಅವಾಗ ನಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ಲಾಸ್ಟ್ನಲ್ಲಿ ಆಹ್ವಾನ ಆಯಿತು ಇಬ್ರದೂ. ಆಮೇಲೆ ಅವರು ಏಜ್ ತುಂಬಾ ಆಗಿದೆ, ಆಕ್ಚುಲಿ 45 ಮೇಲೆ ನಮ್ಗಿಂತ ವಯಸ್ಸಾಗಿದೆ. ಆದ್ರೂ ನಾವು 3 ಹಿಡಿದು ಹಿಡಿಯಕ್ ಆಗ್ತಿಲ್ಲ, ಹಿಡಿಯಕ್ ಆಗ್ತಿರ್ಲಿಲ್ಲ. ಅಷ್ಟು ಪವರು ನಮ್ಮನ್ನ ಎತ್ತಿಸಾಕಷ್ಟು ಏನ್ ಹಿಡಿಯಕ್ ಆಗ್ತಿರ್ಲಿಲ್ಲ. ನಾವು ಹಿಡಿದ್ರು ಹಿಡಿಯಕ್ ಆಗ್ತಿರ್ಲಿಲ್ಲ. ಆ ತರ ನಾವು ಈ ತರ ಅನುಭವ ಇದೆ ಫಸ್ಟ್ ಟೈಮು. ತುಂಬಾ ರೋಮಾಂಚನವಾಗಿತ್ತು ನೋಡಕ್ಕೆ. ಈ ತರ ಅವ್ರಿಗೆ ಒಂದು ಸುಮಾರು ವರ್ಷದಿಂದ ಅವ್ರಿಗೆ. ಸೊ ಇದೊಂದು ನಿಮ್ಗೆ ಹೊಸ ಅನುಭವ ಆಗಿದೆ. ಸೊ ಇದು ಬಿಟ್ಟು ನೀವು ಈಗ ಅವ್ರ ಹತ್ರ ದೀಕ್ಷೆ ತಗೊಂಡಿದ್ದೀರಾ. ಸೊ ಆ ದೀಕ್ಷೆ ಬಗ್ಗೆ ಮಾತಾಡಿ. ಈಗ ಅವ್ರಿಗೆ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾ ಇದ್ದೀರಾ, ಮಂಡಲ ಹಾಕೋದು ಇವೆಲ್ಲ ಅವರು ಮಾಡೋ ಪೂಜೆಗೆ. ದೀಕ್ಷೆ ತಗೊಂಡಾಗ ನಿಮ್ಮಲ್ಲಿ ಏನು ಸಮಸ್ಯೆ ಇತ್ತು, ಯಾವ ಕಾರಣಕ್ಕೆ ನೀವು ದೀಕ್ಷೆ ತಗೊಂಡಿದ್ದು, ಏನೆಲ್ಲ ನಿಮ್ಗೆ ಅನುಭವ ಆಯಿತು ದೀಕ್ಷೆ ತಗೊಂಡಾದ್ಮೇಲೆ? ನಾವು ದೀಕ್ಷೆ ತಗೊಂಡೆ ನಾನು ನಿಮ್ಮ ಟಿವಿ ನೋಡಿನೇ ದೀಕ್ಷೆ ತಗೊಂಡಿದ್ದು. ನಾನು ಒಂದ್ಸತಿ ಮಾತಾಡಿದ್ದೀನಿ, ದೀಕ್ಷೆನಲ್ಲಿ ಇದ್ದಾಗಲೇ ಮಾತಾಡಿದ್ದೆ ನಾನು. ಈ ಟಿವಿ ಈ ಪ್ರೋಗ್ರಾಮ್ ಅಲ್ಲಿ ಗುರುಗಳು ಬಂದು ಸ್ಟುಡಿಯೋದಲ್ಲಿ ಇದ್ರು, ಆವಾಗ ಮಾತಾಡಿದ್ದೀನಿ ನಾನು. ಆಯ್ತಾ, ದೀಕ್ಷೆ ತಗೊಂಡು ನನಗೆ ತುಂಬಾ ಪ್ರಾಬ್ಲಮ್ ಇತ್ತು. ತುಂಬಾ ಪ್ರಾಬ್ಲಮ್ ಅಂದ್ರೆ ತುಂಬಾ ಕೆಲಸದಲ್ಲಿ ಎಲ್ಲ ಕಡೆನೂ ತುಂಬಾ ಪ್ರಾಬ್ಲಮ್. ಯಾವುದೇ ಕೆಲಸ ಕೈ ಆಗುತ್ತೂ ಆಗ್ತಾ ಇರ್ಲಿಲ್ಲ.
ಈ ದೀಕ್ಷೆ ತಗೊಂಡ್ಮೇಲೆ ನಾನು ತುಂಬ ಚೆನ್ನಾಗಿದ್ದೀನಿ, ಮನೇಲಿ ಶಾಂತಿ ನೆಮ್ಮದಿ ಆರಾಮಾಗಿದ್ದೀನಿ. ತುಂಬ ಒಂದು ಒಳ್ಳೆ ಅನುಭವ. ಮತ್ತು ತಾಯಿನೂ ದರ್ಶನ ಆಯಿತು. ಕೊಟ್ಟು ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ, ಆ ವಿಡಿಯೋದಲ್ಲಿ ಮತ್ತು ದೀಕ್ಷೆ ತಗೊಂಡು ಒಂದು 4 ದಿವಸಕ್ಕೆ ನಾನು ಬರಲ್ಲ ಅಂದ್ಬಿಟ್ಟು ನನ್ನ ಮನೆಗೆ ಬಂದಿದ್ದಾರೆ. ಕನಸಲ್ಲಿ ಬಂದಿದ್ದಾರೆ. ಅದು ಹೇಳಿದ್ದೀನಿ ನಾನು, ಓದ್ ವಿಡಿಯೋದು ಹೇಳಿದ್ದೀನಿ. ಅಲ್ಲ ಅದು ಬಿಡಿ, ಓದ್ ವಿಡಿಯೋದು ಇಲ್ಲಿಂದ ಹೇಳಿ. ಈಗ ಕನಸಲ್ಲಿ ನಾನು 4ನೇ ದಿನ ನಾನು ಮನ್ಗಿದ್ದೆ, ಮನೇಲಿ ಮನ್ಗಿದ್ದೆ. ಒಂದು 12 ಗಂಟೆ ಸುಮಾರು ಬ್ಲ್ಯಾಕ್ ಡ್ರೆಸ್ ಅಲ್ಲಿ ನಮ್ಮ ಸ್ನೇಹಿತರ ಮಗಳ ರೂಪದಲ್ಲಿ ಬಂದು ಮನೆಗೆ ಬರಲ್ಲ ಹೊರಗಡೆ ಆದ್ರು, ಬಾಮ್ಮ ಬಂದು ಕೂತ್ಕೊಂಡು ಟಿವಿ ನೋಡ್ಕೊಂತ ಆ ತಾಯಿ ಆ ರೂಪದಲ್ಲಿ ಬಂದಿದ್ದಾರೆ. ಆದ್ರೆ ಅವ್ರ ನನ್ನ ಸ್ನೇಹಿತರ ಮಗಳು ನೋಡಿ ಎಷ್ಟೋ ವರ್ಷ ಆಗೋಯ್ತು ಬಿಡಿ. ಆ ಥಾಟ್ ಅಂತ ಇರುತ್ತೆ ಬರ್ತದೆ ಅಂತ ತಿಳ್ಕೊಂಡು. ಆದ್ರೆ ಇದು ಹಂಗಲ್ಲ. ಬಂದು ನಮ್ಮ ಮನೆಗೆ ಬಂದು ದರ್ಶನ ಕೊಟ್ಟಿದ್ದಾರೆ. ಆಮೇಲೆ ಲಾಸ್ಟ್ನೇ ದಿನ ಬಂದ್ಬಿಟ್ಟು 48 ದಿವಸ ಆದ್ಮೇಲೆ ಆ ತಾಯಿನೇ ಬಂದು ಪ್ರಸಾದ ಸ್ವೀಕರಿಸಿ ಕನ್ಸಲ್ಲಿ ಅದ್ರ ಜೊತೆಗೆ ಆಂಜನೇಯ ಅಂದ್ರೆ ಕೋತಿ ರೂಪದಲ್ಲಿ ಬಂದು ಅವರಿಬ್ರು ತಗೊಂಡು ದರ್ಶನ ಕೊಟ್ಟು ನನಗೆ ಮುಕ್ತಾಯ 48 ದಿವಸದ ಪೂಜೆನ ಸಕ್ಸಸ್ ಮಾಡಿಸ್. ಮನೆ ಕಡೆ ಏನೆಲ್ಲ ಬದಲಾವಣೆ ಕಂಡೈತೆ? ತುಂಬಾ ಬದಲಾವಣೆ ಆಗಿದೆ. ತುಂಬಾ ಬದಲಾವಣೆ ಅಂದ್ರೆ ಮನೆ ಕಷ್ಟಗಳು ಎಲ್ಲಾನು ಬಗೆಹರಿಸಿದೆ ನನಗೆ. ತುಂಬ ಇತ್ತು. ನೀವೇನು ಕೆಲಸ ಮಾಡೋದು ಸರ್? ನಾವು ಒಂದು ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡ್ತೀವಿ, IT ಕಂಪ್ನಿಯಲ್ಲಿ. ಓಕೆ. ಈಗ ಪ್ರೆಸೆಂಟ್ ರನ್ನಿಂಗ್ ಇದೆಯಾ? ಮಾಡ್ತಾ ಇದ್ದೀನಿ. ರನ್ನಿಂಗ್ ಅಲ್ಲಿ ಮಾಡ್ತಾ ಇದ್ದೀನಿ. ಗುರುಗಳು ಕರೆದಾಗ ನಾನು ವೀಕ್ ಶನಿವಾರ ಭಾನುವಾರ ಪ್ರಯೋಗಗಳು ಯಾಕೆ ಭಾನುವಾರ ಇಟ್ಕೊಂಡಿದ್ದೀನಿ ಅಂದ್ರೆ ಬರೋರು ಹೋಗೋರ್ಗೂ ಈಸಿ ಆಗುತ್ತೆ, ರಜೆಗಳಿರುತ್ತೆ, ಇವ್ರಿಗೂ ರಜೆಗಳಿರುತ್ತೆ. ಸೊ ಹಂಗಾಗಿ ಎಲ್ಲ ಮತ್ತೆ ಭಾನುವಾರ ಸ್ವಲ್ಪ ಒಳ್ಳೆ ದಿನಗಳು, ಈ ಪ್ರಯೋಗಗಳೆಲ್ಲ ತೆಗೆಯೋದಕ್ಕೆ ಭಾನುವಾರನು ಒಳ್ಳೆ ದಿನಗಳು. ಹೌದು. ಸೊ ಹಂಗಾಗಿ ಸಂಡೇ ಒಂದ್ ದಿವಸನೇ ಅದನ್ನ ಇಟ್ಕೊಂಡಿರ್ತೀವಿ. ಸೊ ಈಗ ನಿಮ್ಗೆ ಇವ್ರ ಜೊತೆ ಸೇರಿ ಆದ್ಮೇಲೆ ಈಗ ಹತ್ರ 1 ವರ್ಷದ ಒಡನಾಟ. 1 ವರ್ಷದಲ್ಲಿ ಸಾಕಷ್ಟು ನಿಮ್ಗೆ ಚೇಂಜಸ್, ಜೀವನ ಬದಲಾಗಿದೆ. ಗುರುಗಳು ಎಲ್ಲಾ ಪ್ರಯೋಗ. ಇನ್ನೊಂದೇನಂದ್ರೆ ನಮ್ಮ ಗುರುಗಳದು ಯಾವುದೇ ಸ್ವಾರ್ಥ ಮನೋಭಾವನೆ ಇಲ್ಲ. ನಾನು ಕಲಿಬೇಕು, ತಮ್ಮ ಶಿಷ್ಯಂದ್ರು ಕಲಿಸ್ಬೇಕು ಅಂದ್ಬಿಟ್ಟು ಎಲ್ಲವನ್ನು ಕಲಿಸ್ಕೊಡ್ತಾರೆ. ಎಲ್ಲವನ್ನು ಈಗ ಮಾಡ್ಬೇಕಣೋ ಅಂದ್ಬಿಟ್ಟು ಎಲ್ಲ ಹೇಳ್ಕೊಡ್ತಾರೆ. ಮತ್ತೆ ತಪ್ಪು ದಾರಿಲಿ ಹೋಗ್ಬೇಡಿ, ಜನಗಳು ಒಳ್ಳೇದೇ, ನೀವು ಇಂಡಿಪೆಂಡೆಂಟ್ ಆಗಿ ಮಾಡ್ಬೇಕಂದ್ರೆ ನೆಕ್ಸ್ಟು ಈ ರೀತಿ ಜನಗಳಿಗೆ ಒಳ್ಳೆ ರೀತಿಲಿ ಮಾಡಿ, ಮತ್ತೆ ಯಾವುದೇ ರೀತಿ ಕೆಟ್ಟ ಕೆಲಸ ಮಾಡಬೇಡಿ ಅಂತ ಹೇಳ್ಕೊಡ್ತಾರೆ. ಯಾವಾಗ್ಲೂ ಅದೊಂದು ಮಾತ್ರ ಬುದ್ಧಿವಾದ ಹೇಳ್ತಾ ಇರ್ತಾರೆ, ಒಳ್ಳೆ ಕೆಲಸ ಮಾಡಿ ಅಂತ. ಒಂದು ಇಂಡಿಪೆಂಡೆಂಟ್ ಮಾಡೋ ಅಷ್ಟು ಒಂದು ಚೈತನ್ಯವನ್ನು ಕೊಟ್ಟಿದ್ದಾರೆ ನಮ್ಮ ಗುರುಗಳು. ಇವಾಗ ಅವ್ರ ಜೊತೆ ಇರೋದು. ಹೌದು, ಒಳ್ಳೇದಾಗಲಿ. ಸೊ ಈಗ ನಿಮ್ಮ ಪರಿಚಯ ಮಾಡಿಕೊಡಿ. ನೀವು ಕೂಡ ದೀಕ್ಷೆ ತಗೊಂಡು ಮತ್ತೆ ಅವ್ರ ಜೊತೆಲ್ಲೇ ಕೆಲಸ ಮಾಡ್ಕೊಡ್ತಾ ಇದ್ದೀರಾ. ಸೊ ಜೊತೆ ಸೇರಿ ಆದ್ಮೇಲೆ ಏನೆಲ್ಲ ಅನುಭವಗಳು ನೀವು ಪಡ್ಕೊಂಡಿದ್ದೀರಾ? ಅದು ಏನಾದರೂ ಪ್ರಯೋಗ ಇದ್ರೆ ಗುರುಗಳು ಕರೀತಾರೆ, ಕರೆದ್ಬಿಟ್ಟು ಹೇಳ್ತಾರೆ ಈ ಥರ ಪ್ರಯೋಗ ಇದೆ, ಹಿಂಗೆ ಮಾಡಬೇಕು ಅಂತ. ಅದೇ ರೀತಿ ನಾವು ಮಾಡ್ತೀವಿ. ಅದೇ ರೀತಿ ಎಲ್ಲ ಸಕ್ಸಸ್ ಆಗುತ್ತೆ. ಏನು ಕೆಲಸ ಮಾಡ್ತಾ ಇರೋದು ನೀವು? ಸಾಫ್ಟ್ವೇರ್ ಕಂಪನಿ, ಅದರಲ್ಲಿ ಆಫೀಸ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಓಕೆ, ಒಳ್ಳೇದಾಗಲಿ. ಸೊ ಈಗ ನೀವು ಅದಿತ್ ಅವ್ರ ಹತ್ರ ಏನಕ್ಕೋಸ್ಕರ ದೀಕ್ಷೆ ಪಡೆದಿದ್ದು? ಮನೇಲಿ ಸಮಸ್ಯೆ ಇತ್ತು ಸರ್. ನಿಮ್ಮ ಸ್ವದೇಶ್ ಮೀಡಿಯಾ ನೋಡಿಬಿಟ್ಟು ನಾನು ತೊಗೊಂಡಿದ್ದು. ಯಾವ ಥರ ಸಮಸ್ಯೆ? ಮನೇಲಿ ಹಿಂಗೆ ನಮ್ಮ ತಾಯಿಗೆ ಹುಷಾರಿರಲಿಲ್ಲ, ವಾಮಾಚಾರ ಪ್ರಯೋಗದ್ದು ಅದೆಲ್ಲ ಸಮಸ್ಯೆಗಳು ತುಂಬಾ ಇದ್ವು. ತುಂಬ 1 ವರ್ಷದಿಂದ ಇತ್ತು. ಅದು ನಾನು ಸ್ವದೇಶ್ ಮೀಡಿಯಾ ನೋಡಿ ನಮ್ಮ ಗುರುಗಳನ್ನ ಭೇಟಿಯಾಗಿ ದೀಕ್ಷೆ ಪಡೆದ ನಂತರ ದಿನ ಎಲ್ಲ ಕಡಿಮೆ ಆಗಿ ಬಂತು. ಇವಾಗ ಎಲ್ಲ ಚೆನ್ನಾಗಿ ಎಲ್ಲ ಕ್ಲಿಯರ್ ಆಗಿದೆ. ಯಾವುದೋ ಮನೆ ಕಡೆ ಸಮಸ್ಯೆ ಇಲ್ಲ, ಸಮಸ್ಯೆ ಅಂತ ಏನಿಲ್ಲ. ಎಷ್ಟು ವರ್ಷಗಳಿಂದ ಈ ಥರದ್ದೊಂದು ವಾಮಾಚಾರ ಸಮಸ್ಯೆಗಳನ್ನ? ಇದು ಒಂದು 2-3 ವರ್ಷದಿಂದನೇ ಇತ್ತು. ದೀಕ್ಷೆ ತಗೊಂಡು ಜಪ ಅದೇನು ನೀವು ಕೊಟ್ಟಿದ್ರು, ಮಂತ್ರ ಜಪ ಮಾಡೋದ್ರ ಮುಖಾಂತರನೇ ಮನೆಗಿಂತ ತೊಂದರೆ ಕ್ಲಿಯರ್ ಆಗಿದೆ. ಹೌದು, ಅನುಭವ ಬಂತು ನಿಮ್ಗೆ? ಹೌದು, ಬಂತು. ಸೊ ಆ ಜಪ ಮಾಡಬೇಕಾದಾಗ ಎಲ್ಲರಿಗೂ ಒಂದೊಂದು ಅನುಭವ ಆಗೈತೆ. ತುಂಬ ಜನ ಮಾತಾಡಿದ್ರು. ಸೊ ನಿಮ್ಗೆ ಏನಾದರೂ ಅನುಭವ ಆಗಿತ್ತಾ? ಆಗಿದೆ. 21 ದಿನಕ್ಕೆ ನನಗೆ ಒಬ್ಬರು ಕಪ್ಪು ಆಗಿ ವ್ಯಕ್ತಿ ಬಂದಿದ್ರು. ಅವರು 7 ದಿನಕ್ಕೆ ನಿನ್ನ ಸಿಮ್ ಆಕ್ಟಿವೇಟ್ ಆಗುತ್ತೆ ಅಂತ ಹೇಳಿ ಅವರು ಇದು ಮಾಡಿದ್ರು. 7 ದಿನಕ್ಕೆ ಕನಸಲ್ಲಿ ಬಂದು ಹೇಳಿದ್ರು. ಅಲ್ಲಿವರೆಗೂ ನೀನು ನನ್ನ ಮೊಬೈಲ್ನ ಯೂಸ್ ಮಾಡ್ತಾ ಇರು ಅಂತೇಳಿ ಅವರು ಕೊಟ್ಟಿದ್ರು. ತುಂಬ ಕಪ್ಪು ವ್ಯಕ್ತಿ, ಅವರು ಕಪ್ಪಗಿದ್ದಾರೆ. ಅದಾದ್ಮೇಲೆ ಅವ್ರು ಹೇಳಿದ ಥರನೇ ನಾನು ಕ್ಯಾಲೆಂಡ್ರಲ್ಲಿ ಡೇಟ್ ಮಾರ್ಕ್ ಮಾಡ್ಕೊತಾ ಇದ್ದೆ. 7ನೇ ದಿನಕ್ಕೆ ನನಗೆ ಬಂತು. ತಾಯಿ ಗಣಪತಿ ರೂಪದಲ್ಲಿ ಫಸ್ಟ್ ಗಣಪತಿ ಬಂದು ಬೇರೆ ಕಡೆ ಕರ್ಕೊಂಡೋಗಿ ತಾಯಿನ ತೋರಿಸಿ, ಅಮ್ಮ ಇವನಿಗೆ ಶಕ್ತಿನ ಕೊಡು ಅಂತ ಹೇಳಿದ್ದು. ಆಗ ತಾಯಿ ನನ್ನ ಅವಾಗಿಂದ ನೋಡಿರ್ಲಿಲ್ಲ. ಗಣಪತಿ ಹೇಳಾದ್ಮೇಲೆ ನನ್ನ ನೋಡಿ ಒಂದು ತಾಮ್ರದ ತಗಡಲ್ಲಿ ಸಿಗ್ನೇಚರ್ ಥರ ಮಾಡಿ ಕೊಟ್ಟಿದ್ದು. ಅದನ್ನ ನಾನು ಎದೆಗಟ್ಕೊಂಡು
ಸೊ ಅದು ಬಂದು ನಿಮಗೆ ಸೊ ಕನಸಲ್ಲಿ ಬಂದಿದ್ದಲ್ಲ, ಕನಸಲ್ಲಿ ಆಗಿದ್ದ ಇಲ್ಲ? ಕನಸಲ್ಲಾಗಿದ್ದು. ಹಾಂ ಹಾಂ 31ನೇ ದಿನಕ್ಕೆ ಆ ಥರ ಆಯಿತು. ಆ ಥರ ಒಂದು ಸೂಚನೆ ಸಿಕ್ಕಿದೆ. ಸಿಕ್ತು. ಸೊ ಅದಾದಮೇಲೆ ಮನೆಗಿಂದು ಎಲ್ಲ ನೆಗೆಟಿವ್ ಎಫೆಕ್ಟ್ಗಳು, ಬ್ಲ್ಯಾಕ್ ಮ್ಯಾಜಿಕ್ ಏನಿತ್ತು ಕ್ಲಿಯರ್, ಅಲ್ಲೆಲ್ಲ ಕ್ಲಿಯರ್ ಆಗಿತ್ತು. ಸೊ ಮನೆ ಕಡೆ ಆರಾಮಾಯಿತು. ಸೊ ನೆಕ್ಸ್ಟ್ ನಿಮ್ಮ ಜಾಬಲ್ಲಿ ಎಲ್ಲ ಚೆನ್ನಾಗಿದೆ ಸರ್, ಈಗ ಎಲ್ಲ ಚೆನ್ನಾಗಿದೆ. ಸೊ ಈಗ ಪ್ರೆಸೆಂಟ್ ನೀವು ಸೊ ಇವ್ರಿಗೆ ಆದಿತ್ಯವ್ರಿಗೆ ಹೆಲ್ಪ್ ಬೇಕಂದಾಗ ಅಲ್ಲಿ ಜೊತೆಲಿ ಬಂದು ಜಾಯ್ನ್ ಆಗ್ತಾ ಇದ್ದೀರಾ. ಸೊ ಈಗ ಒಂದು ತುಮಕೂರು ದೇವಸ್ಥಾನದ ಬಗ್ಗೆನೂ ಮಾತಾಡಿದ್ರು. ನಿಮ್ಗೆ ಏನಾದ್ರು ಹೊಸ ತರ ಅನ್ಸಿದ್ಯಾ ಆ ಜಾಗದಲ್ಲಿ? ಏನಾದ್ರು? ನನಗೆ ಹೊಸ ಅನುಭವನೇ, ತುಂಬಾ ಭಯನೂ ಇತ್ತು. ಏನು ಭಯ ಪಡ್ಕೊಂಬೇಡ, ಮಂಡಲ ಹೇಳಿದ್ರು, ಮಂಡಲ ಈ ತರ ಹಿಂಗ್ ಹಾಕ್ಬೇಕು ಅಂತ. ಮಂಡಲ ಎಲ್ಲ ಹಾಕಿದ್ವಿ, ಹಾಕ್ಬಿಟ್ಟು ಮತ್ತೆ ಮಂತ್ರ ಕೊಟ್ಟಿದ್ರು, ಮಂತ್ರ ಎಲ್ಲ ನಾವು ಪ್ರಯೋಗ ಮಾಡ್ತಾ ಇದ್ವಿ. ಸೊ ಒಳ್ಳೇದಾಗ್ಲಿ, ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಸೊ ಇನ್ನು ಇಂಡಿವಿಜುವಲ್ ಆಗಿ ನೀವು ಯಾವ್ದಾದ್ರು ಒಂದು ಕೇಸ್ನ ಹ್ಯಾಂಡಲ್ ಮಾಡೋಷ್ಟು ಇನ್ನೂ ಬೇಕು. ನಿಮ್ಮ ಶಿಷ್ಯಂದ್ರು ಸೊ ಇಬ್ರಾಳು ಇಲ್ಲಿ ಬಂದಿದ್ದಾರೆ, ಇನ್ನು ಸಾಕಷ್ಟು ಜನ ಹೊರಗಡೆ ಇದ್ದಾರೆ, ತುಂಬಾ ಜನ ಇದ್ದಾರೆ, ಕೆಲವು ಕಡೆ ಕೆಲವು ಪೂಜೆಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ. ಬಟ್ ಇವ್ರನ್ನು ಒಂದು ದೇವಸ್ಥಾನ ಕರ್ಕೊಂಡು ಹೋಗಿ ಹೊಸ ಅನುಭವ, ಅವ್ರಿಗೂ ಒಂದು ಅನುಭವ ಕೊಟ್ಟೈತೆ. ಸೊ ಈ ಫೀಲ್ಡ್ ಟೋಟಲ್ ಆಗಿ ನೋಡಕ್ ಹೋದ್ರೆ ಒಂಥರ ಡಿಫ್ರೆಂಟ್ ಆಗಿ ಐತೆ. ನಿಮ್ಮ ಮಂತ್ರ ಶಕ್ತಿ ಒಂದು ಜಪ ಮಾಡೋದ್ರ ಮುಖಾಂತರ ಎಷ್ಟೋ ಬೇರೆ ಬೇರೆ ಸಮಸ್ಯೆಗಳನ್ನ ಕ್ಲಿಯರ್ ಮಾಡೋ ಶಕ್ತಿ ಇದರಲ್ಲಿ ಸಿಗ್ತಾ ಇದೆ. ಯಾಕಂದ್ರೆ ಇದು ಬಿಟ್ಟು ನೀವು ಇವ್ರಿಗೆಲ್ಲ ಒಂದೇ ಮಂತ್ರ ಕೊಟ್ಟಿರೋದಲ್ವಾ? ಒಂದೇ ಮಂತ್ರ ಅಂದ್ರೆ ಅದು ನಾವು ಸಿದ್ಧಿ ಮಾಡ್ಕೊಂಡು ನಾವು ವರ್ಷಾನ್ಗಟ್ಲೆ ಇವುಗಳನ್ನ ಮಾಡಿರೋಂಥದ್ದು. ಇವಾಗ ಹೆಂಗೆ ಅಂತಂದ್ರೆ ನಮ್ಮ ಸಾಧನೆ ಬೇರೆ ಇರುತ್ತೆ, ಇವ್ರ ಸಾಧನೆ ಬೇರೆ ಇರುತ್ತೆ. ಇವರೆಲ್ಲ ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ಸ್, ಇವ್ರು ಇನ್ನೂ ಹೆಜ್ಜೆಗೆ ಹೋಗ್ಬೇಕು. ಇವಾಗ ನಮ್ದಂದ್ರೆ ನಾವು ಕಲ್ತು ಹೆಚ್ಚು ಕಮ್ಮಿ 25 ವರ್ಷಗಳಾಯ್ತು ವಿದ್ಯೆ ಕಲ್ತು. ಅಂದ್ರೆ 25 ವರ್ಷ ಎಲ್ಲಿದೆ, 1 ವರ್ಷ ಎಲ್ಲಾಗುತ್ತೆ. ಅದು ಅನುಭವ ತುಂಬಾ ಇಂಪಾರ್ಟೆಂಟ್. 1ನೇ ಕ್ಲಾಸ್ಗೂ 10ನೇ ಕ್ಲಾಸ್ಗೂ ತುಂಬಾ ವ್ಯತ್ಯಾಸ ಇದೆ. ನೀವು 1ನೇ ಕ್ಲಾಸ್ಗೆ ಎಷ್ಟು ಕಲಿತೀರೋ ಅಷ್ಟೇ ಆಗೋದು. 10th ಹೋದಾಗ ನಿಮ್ಮ ಮೆಚ್ಯೂರ್, ನಿಮ್ಮ ಆ ಪ್ರಯೋಗಗಳು ಅದ್ರ ಮೇಲೆ ಹೋದಂಗೆ ನೀವು ಒಂದು ಮೆಚ್ಯೂರ್ ವ್ಯಕ್ತಿಗಳಾಗ್ತೀರಾ. ಆಮೇಲೆ ನಿಮ್ಮ ಪ್ರಯೋಗಗಳು ಆ ಶಕ್ತಿಯುತ ಹಾಕೋ ಹೋಗಿ ಶುರು ಆಗುತ್ತೆ. ಅದು ಇವಾಗ ಮೇಯ್ನ್ ಏನಂತಂದ್ರೆ, ಇವಾಗ ಈ ಪ್ರಯೋಗ ನಿವಾರಣೆಗೆ ಮೊದಲು ನಾನೇ ಮಂಡಲ ಆಗ್ತಾ ಇದೆ. ಇವಾಗ ನಾನೇನು ಮಂಡಲ ಗಿಂಡ್ಲ ಆಗ್ತಿದೆಲ್ಲ ಅವ್ರಿಗೆಲ್ಲ ಗೊತ್ತು ಇವಾಗ ಯಾವ್ದಕ್ಕೆ ಯಾವ ಮಂಡಲ ಆಗ್ತಾರೆ, ಇವಾಗ ಈ ಪ್ರಯೋಗಕ್ಕೆ ಯಾವ್ದನ್ನ ಉಪಯೋಗಿಸ್ತಾರೆ. ಇದಕ್ಕೆ ಇದೊಂದೇ ಅಲ್ಲ, ಅದ್ರಲ್ಲಿ ಕಟ್ಟು ಮಂತ್ರಗಳೆಲ್ಲ ಬರುತ್ತೆ. ಕಟ್ಟು ಮಂತ್ರ ಅಂತಂದ್ರೆ ಏನಾಗುತ್ತೆ, ಕೆಲವು ಪ್ರಯೋಗಗಳಲ್ಲಿ ಕಟ್ಟಾಕಿ ಮಾಡಿರ್ತಾರೆ. ಹೇಗೆ ಅಂದ್ರೆ ಎಲ್ಲೋ ದೇವತೆಗಳ ಹೆಸರುಗಳನ್ನ ಕೂಡಿ ಒಂದು ಮಂತ್ರ ಜಪ ಮಾಡ್ತಾರೆ. ಆ ಮಂತ್ರದಲ್ಲಿ ದೇವ್ರ ಮೇಲೆ ಆಣೆ ಇಡ್ತಾರೆ, ಆಣೆ ಇಟ್ಟು ಕಟ್ಟಾಕ್ತಾರೆ. ಆ ಕಟ್ಟಿಟ್ಟಾಗ ನೀವು ಯಾವುದೇ ಕೆಲಸಗಳಿಗೆ ಹೋದಾಗ ಅದು ಪ್ರಯೋಗ ತೆಗಿಯಕ್ಕಾಗೋದಿಲ್ಲ. ಕೆಲವು ಟೈಮ್ ಮೇಲಿನ ಇದಕ್ಕೆ ಆಗುತ್ತೆ, ಕಾಣಿಸುತ್ತೆ, ಆದ್ರೆ ಅದ್ರ ಮೆಥಡ್ ತಿಳ್ಕೊಳ್ಳಿಲ್ಲ ಅಂದ್ರೆ ಅದು ಏನು ಆಗಿರೋದಿಲ್ಲ. ಇಲ್ಲಿ ನಾವು ಮೊದ್ಲೇನ್ ಮಾಡೋದೇನು ಅಂದ್ರೆ, ನಮ್ದು ಮೇನ್ ಮೂಲ ಮಂತ್ರನ ನಾನ್ ಜಪ ಮಾಡ್ತೀನಿ, ಇವರು ಕಟ್ಟು ಮಂತ್ರದ ಜೊತೆಯಲ್ಲಿ ಕಟ್ಟು ಮಂತ್ರ ಓಪನ್ ಮಾಡ್ತಾ ಬರ್ತಾರೆ. ಜೊತೆಯಲ್ಲಿ ಎಲ್ಲವೂ ಜೊತೆಯಲ್ಲೇ ಈ ಮೇನ್ ಏನು ಅಂದ್ರೆ ಇವ್ರು ಕಟ್ಟು ಮಂತ್ರ ಓಪನ್ ಮಾಡ್ತಾರೆ. ಕಟ್ಟು ಮಂತ್ರ ಓಪನ್ ಅಂದ್ರೆ ಅದು ತುಂಬಾ ಲೆಂತಿ. ಇದು ಎಲ್ಲ ದೇವ್ರ ಮೇಲೆ ಆಣೆ ಇಟ್ಟು ಬರುತ್ತೆ. ಸಮುದ್ರ ಹೊಡೆದೆ, ಕೆರೆ ಹೊಡೆದೆ, 7 ನಾಗನ ಪಾದದಾಣೆ, ಕಟ್ಟು ಹೊಡೆದೆ, ದೇವಿಗಳು ಇದ್ರಲ್ಲಿ ಇದಾಕಿ ಕಟ್ಟು ಹೊಡೆದೆ ಅಂತ ಹೇಳ್ಕೊಂಡು ಮಂತ್ರಗಳನ್ನ ಜಪ ಮಾಡ್ಕೊ ಬಂದು ಮಾಡಿದಾಗ ಏನಾಗುತ್ತೆ, ಏನ್ ಕಟ್ಟಾಕಿರುತ್ತೆ, ಯಾವ ರೀತಿ ಕಟ್ಟಾಕಿರ್ತಾರೆ ಇದು ಓಪನ್ ಆಗ್ತಾ ಬರುತ್ತೆ. ಯಾವಾಗ ಇಲ್ಲಿ ಕಟ್ಟು ಓಪನ್ ಆಗುತ್ತೆ ಅವಾಗ ನಮ್ಗೆ ಈ ಪ್ರಯೋಗಕ್ಕೆ ನಮ್ಮ ಮಂತ್ರ ಅಲ್ಲಿ ಒಳಗಡೆ ನೀಟಾಗಿ ಎಂಟ್ರಿ ಆಗಿ ಅಲ್ಲಿರೋದನ್ನೆಲ್ಲ ವಾಶ್ ಔಟ್ ಮಾಡಕ್ ಬಿಡುತ್ತೆ. ಆಮೇಲೆ ಇನ್ನೊಂದೇನಂದ್ರೆ, ಇವಾಗ ದೀಕ್ಷೆದು ಏನಕ್ಕೆ ಇದ್ ಮಾಡ್ತೀನಿ ಅಂದ್ರೆ, ಎಲ್ರು ದುಡ್ಡಿರೋರೇ ಇರೋದಿಲ್ಲ, ತೀರಾ ಇಲ್ದವ್ರು ಇರ್ತಾರೆ. ಅಂತವ್ರಿಗೆ ನಾನು ದೀಕ್ಷೆ ಆಪ್ಷನ್ ಕೊಡೋದು. ಅಂದ್ರೆ ಅದೇನು ಫ್ರೀ ಅಲ್ಲ, ಅದಕ್ಕೊಂದು ಚಾರ್ಜಸ್ ಇದೆ. ಅಲ್ಲಿ ಇವಾಗ ನಾನು ಹಿಂಗೆ ಹೇಳಿದ್ದೀನಿ ಅನ್ಕೊಂಡು ತುಂಬಾ ಜನಗಳು ಕೇಳ್ಕೊಂಡ್ಬಿಟ್ಟು ಫೋನ್ ಮಾಡ್ತಾರೆ, ಗುರುಗಳೇ ನೀವು ಅದ್ರಲ್ಲಿ ಹೇಳಿದಿರಲ್ಲ ಕೊಡ್ತೀರಂತೆ ಅಂತ. ಯಾಕಂದ್ರೆ ಫ್ರೀಯಾಗಿ ಕೊಡಕ್ ಆಗೋದಿಲ್ಲ. ಬಟ್ ಏನು ಅಂದ್ರೆ, ಪ್ರಯೋಗ ಏನಾರ ಸಮಸ್ಯೆ ಆಗಿದ್ರೆ ಪ್ರಯೋಗ ತೆಗೆಸ್ಕೊಂಡು ದೀಕ್ಷೆ ತಗೊಂಡ್ರೆ ಇನ್ನೂ ಅಲ್ಟಿಮೇಟ್. ಅಂದ್ರೆ ಇಲ್ಲಿ ಎಲ್ಲನೂ ವಾಶ್ ಔಟ್ ಆಗ್ಬಿಟ್ಟಿರುತ್ತೆ. ಇದು ತಗೊಂಡಾಗ ಯಾವುದೇ ಅಡೆತಡೆಗಳಿರೋದಿಲ್ಲ ದೀಕ್ಷೆ ನಾವು ಮಾಡೋದಕ್ಕೆ. ಕೆಲವರಿಗೆ ಇನ್ನು ಪ್ರಯೋಗ ತೆಗೆಸ್ಕೊಳಕ್ಕೆ ದುಡ್ಡಿರೋದಿಲ್ಲ, ಮತ್ತೆ ಏನೋ ಒಂದು ಆಪ್ಷನ್ ಬೇಕಲ್ವಾ, ಅಂತವ್ರಿಗೆ ಏನ್ ಮಾಡ್ತೀವಿ, ಒಂದ್ಸಲ ಡೈರೆಕ್ಟ್ ಆಗಿ ದೀಕ್ಷೆ ಕೊಡ್ತೀನಿ, ವರ್ಕ್ ಆಗುತ್ತೆ. ಅಂದ್ರೆ ಅಷ್ಟು ಸ್ಪೀಡಲ್ಲಿ ಆಗೋದಿಲ್ಲ. ಏನಾದ್ರು ಪ್ರಯೋಗ ಆಗಿದ್ರೆ ಅವ್ರಿಗೆ, ಪ್ರಯೋಗ ಏನು ಆಗದಿದ್ದರು ಡೈರೆಕ್ಟ್ ಆಗಿ ತಗೊಳ್ಳೋರ್ಗೆ ಏನಿಲ್ಲ, ಹೈ ಸ್ಪೀಡಲ್ಲೇ ಹೋಗುತ್ತೆ. ಈ ಸಮಸ್ಯೆ ಆದವರು ಮೊದಲು ಅದನ್ನ ತೆಗೆಸ್ಕೊಂಡು ದೀಕ್ಷೆ ತಗೊಂಡ್ಬಿಟ್ರೆ ತುಂಬಾನೇ ಇಮಿಡಿಯೇಟ್ ಆಗಿ ರಿಸಲ್ಟ್, ಇಮಿಡಿಯೇಟ್ 24 hours ಅಂತರಲ್ಲೆಲ್ಲ ಅವ್ರಿಗೆ ರಿಸಲ್ಟ್ ಸಿಗುತ್ತೆ. ತೆಗೆಸ್ಕೊಂಡು ದೀಕ್ಷೆ ತಗೊಂಡ್ರೆ, ಈ ಯಾರಾದ್ರೆ ಈ ಹೋಮಾಚಾರ ಆಗಿದೆ ಅವು ಇವು ಅಂತೆಲ್ಲ ಹೇಳ್ತಾ ಇರ್ತಾರಲ್ಲ ನಮಗೆ, ಅಂಥವ್ರು ತೆಗೆಸ್ಕೊಂಡು ದೀಕ್ಷೆ ತಗೊಂಡ್ರೆ ಇನ್ನೂ ತುಂಬಾ ಅಲ್ಟಿಮೇಟ್ ಆಗಿರುತ್ತೆ. ಇದು ತುಂಬಾ ಮುಂದೆ. ಅಂದ್ರೆ ಈಗ ಒಂದು ತುಮಕೂರದ್ದು ಒಂದು ದೇವಸ್ಥಾನ ಬಂದು ಹೊಸದಾಗಿ ಫಸ್ಟ್ ಟೈಮ್ ಇವ್ರಿಗೂ ಕಲಿಸ್ದು ಕೊಟ್ಟಂಗಾಯ್ತು, ಇವರು ಆ ಒಂದು ಅನುಭವ ತಗೊಂಡಂಗಾಯ್ತು.
ಮತ್ತೆ ಆ ವಿಡಿಯೋಗಳು ಕೂಡ ನೀವು ಶೂಟ್ ಹೌದೌದು ಶೂಟ್ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ವೀಕ್ಷಕರಿಗೂ ತೋರ್ಸೋಣ. ಖಂಡಿತ. ಟೋಟಲ್ ಆಗಿ ಒಂದು ದೈವನ ಒಂದು ದೇವ್ರನ್ನ ಯಾವ ತರ ಅದು ಕಟ್ ಆಗಿತ್ತು, ಯಾವ ತರ ಕ್ಲಿಯರ್ ಮಾಡಿ ಅದು ಹೌದೌದು ಮಾತಾಡಿದ್ಮೇಲೆ ಆಮೇಲೆ ದೇವ್ರಿಗೆ ಕೇಳಿಸಿದೀವಿ ನಾವು, ಅಮ್ಮ ನಾವು ಮಾಡಿರೋ ಕಾರ್ಯ ಕರೆಕ್ಟ್ ಆಗಿದ್ಯಾ, ಅವರು ಏನು ಒಪ್ಕೊಂಡ್ರ? ಅದೇ ಒಪ್ಕೊಂಡು ಇದಿದೆ, ವಿಡಿಯೋ ಇದೆ. ಹೌದು, ನಾನು ಕೇಳ್ತಾನೆ ಇದ್ದೆ, ಅಮ್ಮ ನಾನು ಹಾಕಿರೋ ಮಂಡಲ ಕಟ್ಟು ಮಂಡಲ ಕರೆಕ್ಟ್ ಆಗಿದ್ಯಾ, ನಾನು ಹೊಡೆದಿರೋಂಥ ಕಟ್ಟು ಕರೆಕ್ಟ್ ಆಗಿ ನಿಂಗೆ ಶಕ್ತಿ ತುಂಬಿದ್ಯಾ, ಪರ್ಟಿಕ್ಯುಲರ್ ಆಗಿ ಒಂದೊಂದನ್ನೇ ಕೇಳಿದ್ದೀನಿ. ಮಂಡಲ ಕರೆಕ್ಟಾಗಿ ಆಗಿದೆ, ಹಾಕಿರೋಂಥ ಇದು ಕರೆಕ್ಟಾಗಿ ಆಗಿದೆ, ಕಟ್ಟು ಕರೆಕ್ಟಾಗಿ ಹೊಡೆದಿದೆ, ನಾನು ಸಂತೋಷಗೊಂಡಿದ್ದೀನಿ, ಇತ್ತು ವಿಡಿಯೋ ಇದೆ. ಅದನ್ನ ನೀವು ವೀಕ್ಷಣೆ ತೋರಿಸಿ. ದೈವ ಅಂಡಲ ಪರಮೇಶ್ವರಿ, ಬಟ್ ಅವರು ಓಕೆ, ಇನ್ನೊಂದು ದೇವರು ಅವ್ರ ಹೆಸರು ಹೇಳಿಲ್ಲ. ಅಲ್ಲ, ಅವರು ಅದೇ ನಂಗೆ ಎರಡು ಮಾತಾಡಿ ಬೇಕು ಅಂತ ಹೇಳಿದ್ದಾರೆ, ಮಾತಾಡಿದ್ದಾರೆ. ಟೋಟಲ್ ಎಲ್ಲ ಅಲ್ಲಿ ಸಮಸ್ಯೆ ಕ್ಲಿಯರ್. ಸೂಪರ್. ಸೊ ವೀಕ್ಷಕರೇ, ಯಾಕಂದ್ರೆ ತುಮಕೂರು ಹತ್ರ ಒಂದು ದೇವಸ್ಥಾನದ್ದು ಮೇಯ್ನ್ ಆಗಿ ಅಲ್ಲಿಗೆ ಹೋಗಿ ಅದೊಂದು ಪರಿಹಾರ ಮಾಡಿಕೊಟ್ಟು ಮತ್ತೆ ಅಲ್ಲಿಂದ ವಿಡಿಯೋಗಳು ಕೂಡ ಮಾಡ್ಕೊಂಡ್ ಬಂದಿದ್ದಾರೆ, ಅವುಗಳನ್ನ ನಿಮ್ಗೆ ನಾವು ತೋರಿಸಿದ್ದೀವಿ. ಸೊ ಈ ಒಂದು ಅನುಭವ, ಎಕ್ಸ್ಪೀರಿಯೆನ್ಸು ಮತ್ತು ಹೊಸದಾಗಿ ಆದಿತ್ಯವರು ಶಿಷ್ಯಂದರು ಅವರನ್ನು ಕೂಡ ಈ ಒಂದು ವಿಚಾರಗಳಲ್ಲಿ ದೇವ್ರನ್ನ ಯಾವ ಥರ ಕಟ್ಟು ಬಿಡಿಸೋದು ಅದ್ರದ್ದು ಅನುಭವ ಅವ್ರಿಗೂ ಕೊಡಿಸ್ಬೇಕು, ಮತ್ತು ಅವರನ್ನು ಕೂಡ ಸ್ಪಾಟಲ್ಲಿ ಕರ್ಕೊಂಡೋಗಿ ಪೂಜೆಗಳು ಮಾಡಿಸಿರೋದು, ಇದೆಲ್ಲ ಒಂದು ಹೊಸದಾಗಿ ಅನುಭವಗಳು ನಿಮಗೆ ನಾನು ಡೈರೆಕ್ಟಾಗಿ ತೋರಿಸಿದ್ದೀನಿ, ಮಾತಾಡ್ಸಿದ್ದೀನಿ. ಸ್ಮಶಾನ ಇದ್ರಲ್ಲ ಇವರೆಲ್ಲ ಅಟೆಂಡ್ ಮಾಡ್ತಾರೆ, ಸ್ಮಶಾನಕ್ಕೂ ಬರ್ತಾರೆ, ಮಾತಾಡಿಸ್ತಾರೆ. ಸ್ಮಶಾನದಲ್ಲಿ ಏನು ಪ್ರಯೋಗಗಳಿರ್ತವೆ, ಕೆಲವು ವಸ್ತುಗಳನ್ನ ಹೂಡೋದಿರುತ್ತೆ, ಅವೆಲ್ಲ ಎಲ್ಲ ಒಂದೊಂದಾಗಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಸೊ ಟೋಟಲ್ ನಿಮ್ಮ ವಿದ್ಯೆ ಕಲಿಬೇಕಂದ್ರೆ ಎಷ್ಟು ವರ್ಷಗಳು ಬೇಕಾದ್ರೆ? ಇಲ್ಲ, ಇದು ಹೇಳಿದ್ನಲ್ಲ, ಇದು ವಿದ್ಯೆಗಿಂತ ವಿದ್ಯೆ ಮೇಲು ಅಂತೀವಲ್ಲ, ಎಷ್ಟು ಕಲ್ತಷ್ಟು ಇದು ಎಕ್ಸ್ಪರ್ಟ್. ಇದು ಹೆಂಗಾಗುತ್ತೆ ಅಂದ್ರೆ ವ್ಯಕ್ತಿ ಪ್ರಯೋಗ ಎಷ್ಟು ಮಾಡ್ತಾನೋ ಅಷ್ಟು ಎಕ್ಸ್ಪರ್ಟ್ ಆಗ್ತಾ ಹೋಗ್ತಾನೆ. ಸೊ ಅಂದ್ರೆ ಈಗ ಅನುಭವಗಳೇ ಆಗ್ಬೇಕು, ಅನುಭವ, ಪ್ರಾಕ್ಟಿಕಲ್ ಅನುಭವ, ಪ್ರಾಕ್ಟಿಕಲ್ ಆಗಿ ಏನಾದ್ರು ಅದು ಇದ್ರೇನೆ ಮಾಡಕ್ಕಾಗೋದು. ಅಟೆಂಡ್ ಮಾಡಿ ಆ ಅನುಭವಗಳು ತಗೊಂತ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿ. ಇಲ್ಲ, ಮೇಯ್ನ್ ಏನಂದ್ರೆ ನೋಡಿ, ಪ್ರಯೋಗ ಮಾಡ್ಬಿಡ್ತೀರಿ ಅಂತ ಇಟ್ಕೊಳ್ಳಿ, ಅಲ್ಲಿ ಅನುಭವ ಇಲ್ಲ ಅಂತ ಇಟ್ಕೊಳ್ಳಿ. ಇವಾಗ ಮೊನ್ನೆ ನಾನು ಆ ಜಾಗದಲ್ಲಿ ಇಲ್ಲ, ಇವ್ರಿಗೆ ಹಿಂಗೆ ಮಾಡ್ರಪ್ಪ ಅಂತ ಹೋಗಿ ದೇವ್ರೆಲ್ಲರೂ ಹಂಗೆ ಬಂದಿದ್ದಿದ್ರೆ ಇವರೆಲ್ಲ ಬಿಟ್ಟು ಓಡೋಗ್ಬಿಟ್ಟಿರೋರು. ಸೊ ಅಲ್ಲಿ ಎಡವಟ್ ಆಗೋದು, ಯಾಕಂದ್ರೆ ಆ ಪ್ರಭಾವ ಹಂಗಿತ್ತು ಬಂದಿರೋದು. ಅಂದ್ರೆ ಹ್ಯಾಂಡಲ್ ಮಾಡ್ಬೇಕಂದ್ರೆ ಅನುಭವ ಬೇಕು. ಅದು ಮೇಯ್ನ್ ಏನಂದ್ರೆ ದೇವ್ರ ನೇರವಾಗಿ ಬಂದ್ಬಿಡುತ್ತಲ್ವಾ, ಬಂದಾಗ ಅದ್ರದ್ದು ಪೌರುಷ ಹೇಗಿರುತ್ತೆ ಅಂದ್ರೆ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಬೇಕಲ್ವಾ. ನಿಮ್ಗೆ ಇಲ್ಲಿ ಬರ್ಸ್ಬಿಟ್ಟು ನಿಮ್ಗೆ ಹ್ಯಾಂಡಲ್ ಮಾಡಕ್ ಆಗಿಲ್ಲ ಅಂದ್ರೆ ಬಿಟ್ಟು ಓಡೋಗ್ಬಿಟ್ರೆ ಏನಾಗ್ಬೇಕು? ಎಲ್ಲ ಆಂದವೇ ಓಡಿ ರಕ್ತ ಕಾರ್ಕೊಂಡು ಸಾಯ್ಬೇಕಷ್ಟೇ ಎದ್ರುಕೊಂಡು. ಕೇರ್ ತಗೋಬೇಕು, ಆಮೇಲೆ ಗೊತ್ತಿರ್ಬೇಕು, ಕರೆದ ಮೇಲೆ ನಿಮ್ಗೆ ಅದನ್ನ ಬಗೆಹರಿಸೋದು ಗೊತ್ತಿರ್ಬೇಕು. ಇಲ್ಲ ಅಂದ್ರೆ ಕರಿಯಕ್ ಹೋಗ್ಬಾರ್ದು, ಅದನ್ನ ಮಾಡಕ್ ಹೋಗ್ಬಾರ್ದು. ಅರ್ಧಂಬರ್ಧ ಏನೋ ತಿಳ್ಕೊಂಬಿಟ್ಟು ಬರ್ಸ್ಬಿಟ್ಟು ಅದನ್ನ ಹ್ಯಾಂಡಲ್ ಮಾಡಕ್ ಗೊತ್ತಿಲ್ಲ ಅಂದ್ರೆ ಬಿಟ್ಟು ಓಡ್ಬೇಕಾಗುತ್ತೆ. ಬಿಟ್ಟು ಹೊಡೆದ್ರೆ ನಿಮ್ಗಂತೂ ಉಳಿಗಾಲ ಇಲ್ಲ, ಅದಂತೂ ಸತ್ಯ. ಬಟ್ ಅದನ್ನ ಹೆಂಗ್ ಮಾಡಿದ್ರೆ ಸರಿಯಾಗಿ ಫಿನಿಶ್ ಮಾಡ್ಬೇಕು. ಸೊ ಇವೆಲ್ಲಾನು ಅನುಭವ ಇದ್ರೇನೆ, ಯಾವ್ದು ಅನುಭವ ಬೇಕು, ಅನುಭವ. ಆಮೇಲೆ ಜೊತೆಗೆ ಇದ್ರಲ್ಲಿ ಧೈರ್ಯ ತುಂಬಾ ಇಂಪಾರ್ಟೆಂಟ್. ಈ ವಿದ್ಯೆಗೆ ಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಧೈರ್ಯ. ಎಂಟದೆ ಬಂಟ ಅಂತ ಹೇಳ್ತಾರಲ್ಲ, 2 ಗುಂಡಿಗೆ ಬೇಕು. ಅಂದ್ರೆ ಎಲ್ಲದಕ್ಕೂ ಅಲ್ಲ, ಸ್ಮಶಾನ ಸಾಧನೆಗಳು, ಆಮೇಲೆ ಸ್ಮಶಾನ ಪ್ರಯೋಗಗಳು, ಇಂಥವಕ್ಕೆಲ್ಲ. ಯಾಕಂದ್ರೆ ಸ್ಮಶಾನಗಳಲ್ಲಿ ಏನಾಗುತ್ತೆ, ಅರ್ಧ ಕೆಲವು ವಿಚಾರಗಳು ನಡೆಯದೇ ಇರ್ಬೋದು, ಆದ್ರೆ ಮನಸ್ಸಿನೊಳಗಡೆ ಕೆಲವು ನಾವೇ ಕ್ರಿಯೇಟ್ ಮಾಡ್ಕೊಂಡಿರೋ ಕೆಲವು ಸಮಸ್ಯೆಗಳಿರುತ್ತೆ. ಅಲ್ಲೋದ್ರೆ ಹಿಂಗೆ ಆಗ್ಬಿಡ್ಬೋದೇನೋ ಅಂತ. ಅಲ್ಲಿ ಬೇರೆ ಏನೋ ಶಬ್ದಗಳು ಬಂತು ಅಂದ್ರೂ ಕೂಡ ಇದ್ರದೇ ಇರ್ಬೋದು ಅಂತ ಎದುರ್ಕೊಂಡು ಇಲ್ಲಿ ಕೆಲವು ಘಟನೆಗಳು ನಡೆದೋಗುತ್ತೆ. ನಿಮ್ಮ ಕಣ್ಮುಂದೆ ಏನೇ ನಡೆಯೋದಿದ್ರು, ನಿಮ್ ಕಣ್ಮುಂದೆ ಯಾವ್ದೇ ಒಂದು ಬಂದ್ರು ಕೂಡ ನಿಮ್ಗೆ ಅದನ್ನ ಮೆಟ್ ನಿಲ್ಲೋ ಶಕ್ತಿ ಇರಬೇಕು. ಆವಾಗ ನೀವು ಯಾವ ಕೇಸ್ನ ಬೇಕಾದ್ರೆ ಹ್ಯಾಂಡಲ್ ಮಾಡ್ಬೋದು. ನಿಮ್ಗೆ ಅದೆಲ್ಲ ಶಕ್ತಿ ಇಲ್ಲ, ಧೈರ್ಯ ಇಲ್ಲ ಅಂತಂದ್ರೆ ಈ ವಿದ್ಯೆನಲ್ಲಿ ಕಷ್ಟ ಇದೆ. ಸೊ ಅನ್ಫಿಟ್. ಹೌದೌದು, ಇದಕ್ಕೆ ಬೇಕಾಗಿರೋದು ಮೊದಲು ಧೈರ್ಯ. ಧೈರ್ಯಂ ಸರ್ವರ್ಥ ಸಾಧನಂ. ಧೈರ್ಯ ಇದ್ರೆ ಎಲ್ಲವನ್ನು ಇದ್ರಲ್ಲಿ ಇದು ಮಾಡ್ಬೋದು. ಇಲ್ಲಾಂದ್ರೆ ಕೈ ಹಾಕಕ್ ಹೋಗ್ಬಾರ್ದು. ಯಾಕಂದ್ರೆ ವಿದ್ಯೆ ಬರೀ ಸುಮ್ಮನೆ ಮಂತ್ರಗಾಳಿ ಅಲ್ಲ, ಕೂತಲ್ಲೇ ಹಿಂಗೆ ಭಸ್ಮ ಎಸ್ಬಿಟ್ಟು ಒಂದು ತಾಯ್ತ ಕೊಡೋಂಥದ್ದಲ್ಲ. ಇಲ್ಲಿ ತುಂಬಾನೇ ಪ್ರಾಕ್ಟಿಕಲ್ ಆದ ವಿಚಾರಗಳು ಮಾಡ್ಬೇಕಾಗತ್ತೆ. ಅದನ್ನ ಮಾಡೋದು ಗೊತ್ತಿರಬೇಕು, ಅದರದ್ದು ನಿಯಮಗಳು ಗೊತ್ತಿರಬೇಕು. ಅದಕ್ಕೆ ಮೊದಲನೇದಾಗಿ ಧೈರ್ಯ, ನನ್ನ ಪ್ರಕಾರ ಮೊದಲನೇದಾಗಿ ಧೈರ್ಯ ಇರಬೇಕು. ಧೈರ್ಯ ಇದ್ಮೇಲೆ ನೀವು ಇದನ್ನೆಲ್ಲ ಪ್ರಯೋಗ ಮಾಡೋಕ್ಕೆ ಮುಂದೆ ಹೋಗೋಕ್ಕಾಗತ್ತೆ. ಸೊ ಒಳ್ಳೇದಾಗ್ಲಿ. ನಿಮ್ಮ ಒಂದಷ್ಟು ಅನುಭವಗಳನ್ನ ಶಿಷ್ಯಂದ್ರಗಳಿಗೆ ಕಲಿಸ್ಕೊಡ್ತಾ ಒಂದು ಟೀಮ್ ರೆಡಿ ಆಗ್ತಾ ಇದೆ. ಸೊ ವೀಕ್ಷಕರು, ಯಾಕಂದ್ರೆ ಇದು ಪ್ರಾಕ್ಟಿಕಲ್ ಆಗಿ ಮಾಡಿರೋ ವಿಡಿಯೋಗಳನ್ನ ಅವುಗಳ ಜೊತೆ ಮಾತಾಡ್ಸಿರೋದು, ಅವುಗಳು ನಿಮ್ಗೆ ತೋರಿಸಿರೋದು, ಇದೊಂದಷ್ಟು ಹೊಸದೇ ಅನುಭವ ನಿಮಗೆ ತೋರಿಸಿದ್ದೀವಿ ಆದಿತ್ಯವ್ರದ್ದು. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.